ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರಿಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ಏತಾವಾನ್ ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮಪರಿನಿಷ್ಠಯಾ ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಸಾಯುವಾಗ ಏನು ಮಾಡಬೇಕು? ನಾರಾಯಣನ ಸ್ಮರಣೆ ಮಾಡಬೇಕು ಅಂದರು. ಕಡೆಗಾಲದಲ್ಲಿ ನಾರಾಯಣನ ಸ್ಮರಣೆ ಮಾಡಲಿಕ್ಕಾಗಿ ಸಾಂಖ್ಯಯೋಗಾಭ್ಯಾಂ ನಾರಾಯಣ ಸ್ಮೃತಿ, ಜ್ಞಾನಯೋಗ ಮತ್ತು ಕರ್ಮಯೋಗ. ಏನು ಕರ್ಮವನ್ನು ಮಾಡ್ತೇವೆ ಅದನ್ನು ಜ್ಞಾನಪೂರ್ವಕವಾಗಿ ಮಾಡಬೇಕು ಅಂತ ಇರೋದು. ಪ್ರಜ್ಞಾಪೂರ್ವಕವಾದ ಬಾಳು, ಪ್ರಜ್ಞಾಪೂರ್ವಕವಾದ ಸಾವಿಗೆ ದಾರಿ ಅಂತ ಅದರ ಅರ್ಥ. ಜನ್ಮಲಾಭ ಪರಪುಂಸಾಂ, ಹುಟ್ಟಿತರ ಲಾಭ ಏನು ಅಂದರೆ ಅಂತೆ ನಾರಾಯಣ ಸ್ಮೃತಿ, ಕಡೆಗಾಲದಲ್ಲಿ ನಾರಾಯಣನ ನೆನಪು. ಪ್ರಾಯೇಣ ಮುನಯೋ ರಾಜನ್ ನಿವೃತ್ತ ವಿಧಿ ನಿಷೇಧತಃ ನೈರ್ಗುಣ್ಯಸ್ಥಾರಮಂತೆ ಸ್ಮ ಗುಣಾನುಕಥನೆ ಹರೇ. ಪ್ರಾಯೇಣ ಸಾಮಾನ್ಯವಾಗಿ ನಿವೃತ್ತಾ ವಿಧಿ ನಿಷೇಧತಃ, ಮುನಿಗಳು ವಿಧಿ ನಿಷೇಧಗಳಿಗೆ ಒಳಗಾಗಿರೋದಿಲ್ಲ. ಅವರಿಗೆ ವಿಧಿಯೂ ಇಲ್ಲ, ನಿಷೇಧವೂ ಇಲ್ಲ. ಯಾಕೆಂದರೆ ವಿಧಿ ನಿಷೇಧಗಳಿಲ್ಲದೆಯೂ ಕೂಡ ಅವರು ಸರಿಯಾದ ದಾರಿಯಲ್ಲಿ ಇರ್ತಾರೆ. ಯಾರಿಗೆ ವಿಧಿ ನಿಷೇಧಗಳ ಜೊತೆಗೆ ಬಾಳುವಿಕೆ ಇರುತ್ತೆ, ಯಾರು ವಿಧಿ ನಿಷೇಧಗಳಿದ್ದರೆ ಸಹಜವಾದ ದಾರಿಯಲ್ಲಿ ಇರ್ತಾರೆ, ಅವರಿಗೆ ವಿಧಿ ನಿಷೇಧಗಳು ಬೇಕು. ಯಾರಿಗೆ ವಿಧಿ ನಿಷೇಧಗಳಿದ್ದೂ ಕೂಡ ಸರಿಯಾದ ದಾರಿಯಲ್ಲಿ ಇರಲಿಕ್ಕಾಗಲ್ಲ, ಅವರಿಗೆ ವಿಧಿ ನಿಷೇಧಗಳಿದ್ದು ವ್ಯರ್ಥ. ಯಾರಿಗೆ ವಿಧಿ ನಿಷೇಧಗಳಿಲ್ಲದೆಯೂ ಸರಿಯಾದ ದಾರಿಯಲ್ಲಿ ಇರ್ತಾರೆ, ಅವರಿಗೂ ವಿಧಿ ನಿಷೇಧಗಳು ವ್ಯರ್ಥ, ಇಬ್ಬರಿಗೂ ಬೇಡ. ಅದರಿಂದ ನಿವೃತ್ತ ವಿಧಿ ನಿಷೇಧತಃ, ಮುನಿಗಳು ಏನು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ, ಏನು ಮಾಡಬಾರದು ಅಂತ ಹೇಳ್ತಾ ಇರ್ತಾರೆ, ಅವೆರಡಕ್ಕೆ ಅತೀತರಾಗಿರ್ತಾರೆ. ಕಾರಣ ಏನು ಅಂದರೆ ಸಹಜವಾಗಿ ಅವರು ಸರಿಯಾದ ದಾರಿಯಲ್ಲಿ ಇರ್ತಾರೆ. ನೈರ್ಗುಣ್ಯಸ್ಥಾಹ, ಇನ್ನು ಮುಕ್ತರು, ಮುಕ್ತರಾಗಲು ಖಂಡಿತ ಅರ್ಹರಾದವರು ಅವರು ನೈರ್ಗುಣ್ಯಸ್ಥರು. ಅವರು ಹರೇಹ ಗುಣಾನುಕಥನೆ ರಮಂತೆ ಸ್ಮ, ಪರಮಾತ್ಮನ ಗುಣಗಣಗಳನ್ನು ಅನುಸಂಧಾನ ಮಾಡೋದರಲ್ಲಿಯೇ ಆನಂದದಿಂದ ಇರ್ತಾರೆ. ಮಧ್ವಾಚಾರ್ಯರು ಬರೆದರು, ಧ್ಯಾನಾಪೇಕ್ಷೆಯ ಪ್ರಾಯೇಣ ಅಂದರು. ಧ್ಯಾನ ಅನ್ನೋದು ಬೇಕು. ಧ್ಯಾನ ಇದ್ದಾಗ ಅವರು ಯಾವ ವಿಧಿಗಳನ್ನು ಮಾಡದೆ ಹೋದರೂ ನಡೆಯುತ್ತೆ. ನಿಷೇಧ ಅಂತೂ ಮಾಡಲಿಕ್ಕೆ ಆಗೋದೇ ಇಲ್ಲ. ಇಷ್ಟಿದ್ದೂ ನಿಷಿದ್ಧವಾದದ್ದನ್ನು ಮಾಡಿದರೆ
ಪ್ರಾಯೇಣ ಮುನಯೋ ರಾಜನ್ ನಿವೃತ್ತ ವಿಧಿ ನಿಷೇಧತಃ. ಒಟ್ಟು ಎಲ್ಲರೂ ಕೂಡ ವಿಧಿ ನಿಷೇಧಗಳ ಕಟ್ಟುಪಾಡಿನಿಂದ ಆಚೆ ಇರುವವರು ಗುಣಾನುಕಥನೆ ಹರೇಹೆ, ಪರಮಾತ್ಮನ ಗುಣಗಣಗಳ ಚಿಂತನೆಯಲ್ಲಿ ರಮಂತೆ ಸ್ಮ, ಆನಂದವನ್ನು ಅನುಭವಿಸ್ತಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೌ ಪಿತೃದ್ವೈಪಾಯನಾದಹಂ. ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ನಿನಗೆ ನಾನು ಭಾಗವತ ಅನ್ನುವ ಒಂದು ಪುರಾಣವನ್ನು ಹೇಳ್ತೇನೆ. ನಮ್ಮಪ್ಪ ನನಗೆ ಹೇಳಿದ ಪುರಾಣ ಇದು, ನಾನು ಅವರಿಂದಲೇ ಅಧ್ಯಯನ ಮಾಡಿದ್ದು. ಈ ಭಾಗವತ ಅನ್ನುವ ಪುರಾಣ ಇದೆಯಲ್ಲ, ಅದು ಬ್ರಹ್ಮ ಸಂಹಿತ. ಬ್ರಹ್ಮ ಅಂತಂದರೆ ವೇದ, ಸಂಹಿತ ಅಂದರೆ ಸದೃಶ. ಬ್ರಹ್ಮ ಸಂಹಿತಂ ಅಂದರೆ ವೇದಕ್ಕೆ ಸಮನಾದದ್ದು. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೌ ಪಿತೃದ್ವೈಪಾಯನಾದಹಂ. ವೇದವ್ಯಾಸರಿಂದಲೇ ನಾನು ಕಲಿತದ್ದು ಅಂತ ಹೇಳ್ತಾರೆ. ವೇದವ್ಯಾಸರಿಂದ ನಾನು ಕಲಿತದ್ದು ಅಂತ ಹೇಳಬೇಕಾದ್ರೆ, ಮಗನನ್ನು ಕಳೆದುಕೊಳ್ತಾ ಇದ್ದೇನೆ ಎನ್ನುವ ದುಃಖದಿಂದ ಅವತ್ತು ವೇದವ್ಯಾಸರು ಕೂಗಿದ್ದು ವಿಡಂಬನೆ ಅಲ್ವೇ? ಆ ಹಿನ್ನೆಲೆಯಲ್ಲಿ ಅಧೀತವಾನ್ ದ್ವಾಪರಾದವು, ನಾನು ನಮ್ಮ ಅಪ್ಪನಿಂದ ಭಾಗವತವನ್ನು ಕಲಿತೆ. ಯಾವಾಗ ಕಲಿತದ್ದು? ದ್ವಾಪರಾದವು ಅಂತ, ದ್ವಾಪರ ಯುಗದ ಆದಿಯಲ್ಲಿ. ಹಾಗಾದರೆ ವೇದವ್ಯಾಸರು ಇಡೀ ದ್ವಾಪರದಲ್ಲಿ ಇದ್ರಾ? ಓಹೋ. ಯಾಕೆ ಅಂದರೆ ವೇದವ್ಯಾಸರು ದ್ವಾಪರದಲ್ಲಿ ಇಡೀಯಾಗಿ ಇರಲಿಲ್ಲ. ಮತ್ತೆ ಹೇಗೆ ದ್ವಾಪರಾದವು ಅಂತೀರಾ? ಅದಕ್ಕೆ ಹೇಳಿದ್ರು ದ್ವಾಪರೇ ಆದವು. ದ್ವಾಪರ ಯುಗದಲ್ಲಿ ಕಲಿತದ್ದು ಹೌದು, ಆದರೆ ಕೃಷ್ಣಾವತಾರಕ್ಕಿಂತ ಮೊದಲು ಭಾಗವತವನ್ನು ಕಲಿತೆ. ಕಾಲ ಎರಡು ಕಾಲ ಇದೆ ಇಲ್ಲಿ. ಒಂದು ದ್ವಾಪರ ಯುಗದಲ್ಲಿ. ದ್ವಾಪರ ಯುಗದಲ್ಲಿ ಅಂದರೆ ಮೊದಲು ಅಂತ ಹೋಗ್ಬಿಡ್ಬೇಡಿ. ಆದವು ಕೃಷ್ಣಾವತಾರಾಪೇಕ್ಷೆಯ. ಯಾಕೆ ನೀವು ಹೇಳೋ ರೀತಿ ಯಾಕೆ ಅರ್ಥ ಮಾಡಬೇಕು? ದ್ವಾಪರದ ಮೊದಲು ಕಲಿತದ್ದು ಅಂತಲೇ ಅರ್ಥ ಮಾಡೋದು ಬೇಡವೇ? ಅದಕ್ಕೆ ಆಚಾರ್ಯರು ಹೇಳಿದ್ರು, ಸ್ಕಾಂದದ ಮಾತಿನ ವಿರೋಧ ಬರುತ್ತೆ. ಯಾಕೆ? ವ್ಯಾಸ ಷಟ್ಶತವರ್ಷೀಯ ಧೃತರಾಷ್ಟ್ರಂ ಅಜೀಜನತ್ ಇತಿ ಸ್ಕಾಂದೇ. ವೇದವ್ಯಾಸರಿಗೆ 600 ವರ್ಷ ಇದ್ದಾಗ ಧೃತರಾಷ್ಟ್ರ ಹುಟ್ಟಿದ್ದು ಅಂತ. ಅಂದರೆ ಮಹಾಭಾರತ ರಚನೆ ಆಗಿದ್ಯಾವಾಗ? 597 ವರ್ಷ ಮೊದಲು. ಧೃತರಾಷ್ಟ್ರ ಹುಟ್ಟುವ 597 ವರ್ಷದ ಮೊದಲು ಮಹಾಭಾರತ ರಚನೆ ಆಗಿದ್ದು. ವೇದವ್ಯಾಸರಿಗೆ ಎಷ್ಟು ವರ್ಷ ಇತ್ತು? ಹುಟ್ಟಿದ ಕೂಡಲೇ ವೇದ ವಿಭಾಗ ಮಾಡಿದ್ರಂತೆ ಅವರು, ವೇದವ್ಯಾಸರು. 3 ವರ್ಷ ಆದಮೇಲೆ, ಅಂದರೆ ಅವ್ರಿಗೆ 3 ವರ್ಷ ಆಗಿದ್ದಾಗ ಮಹಾಭಾರತವನ್ನು ರಚನೆ ಮಾಡಿದ್ದು. ಮೊದಲು ಮಾಡಿದ್ದು ವೇದಗಳ ಸಂಪಾದನೆ. ವೇದಗಳನ್ನು ಸಂಪಾದನೆ ಮಾಡಿ ಆದಮೇಲೆ 3ನೇ ವಯಸ್ಸಿನಲ್ಲಿ, ಅಂದರೆ ಹುಟ್ಟಿದ 3ನೇ ವರ್ಷದಲ್ಲಿ ಮಹಾಭಾರತವನ್ನು ರಚನೆ ಮಾಡಿದ್ರು. ಮಹಾಭಾರತ ರಚನೆ ಆದ 597 ವರ್ಷಗಳಾದ ಮೇಲೆ ಧೃತರಾಷ್ಟ್ರನನ್ನು ಹುಟ್ಟಿಸಿದರು. ಧೃತರಾಷ್ಟ್ರ ಬೆಳೆದು ದೊಡ್ಡವನಾಗಿ ದುರ್ಯೋಧನನ 71ನೇ ವಯಸ್ಸಿನಲ್ಲಿ ಕಲಿಯುಗ ಶುರು ಆಯಿತು. ಮಹಾಭಾರತದ 18ನೇ ದಿನ ಭೀಮಸೇನ ದೇವರ ಗದೆಯ ಪೆಟ್ಟಿನಿಂದ ತೊಡೆ ಮುರ್ಕೊಂಡು ಕೆಳಗಡೆ ಬಿದ್ದ ದುರ್ಯೋಧನ. ಆಗ ಕಲಿಯುಗ ಶುರು ಆಯಿತು ಅಂತ ಹೇಳಿ ಭಾಗವತ ಇದೆ. ಅದರಿಂದಾಗಿ ದ್ವಾಪರಾದವು ಅಂದರೆ ಯದ್ವಾ ತದ್ವಾ ಅರ್ಥ ಮಾಡಲಿಕ್ಕೆ ಬರಲ್ಲ. ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ನಾನು ದ್ವಾಪರದಲ್ಲಿ ಕಲಿತೆ, ಕೃಷ್ಣಾವತಾರ ಆಗೋದಕ್ಕಿಂತ ಮೊದಲು ಭಾಗವತ ಕೇಳಿದೆ ಅಂತ. ಅಂದರೆ ವೇದವ್ಯಾಸರ ಫೋರ್ಸೈಟ್ ಎಂಥದ್ದದು! ಎಂತಹ ಸರ್ವಜ್ಞತ್ವ, ಎಂತಹ ಸರ್ವನಿಯಾಮಕತ್ವ! ಅದರಿಂದ
ವೇದವ್ಯಾಸರಿಂದ ಈ ದಿವ್ಯವಾದ ಭಾಗವತ ಸಂಹಿತೆಯನ್ನು ನಾನು ಕೇಳಿದೆ. ಪರಿನಿಷ್ಠಿತೋಪಿ ನೈರ್ಗುಣ್ಯ ಉತ್ತಮ ಶ್ಲೋಕಲೀಲಯ ಗೃಹೀತ ಚೇತಾರಾಜರಚೆ ಆಖ್ಯಾನಂ ಯದಧೀತವಾನ್. ನನಗೆ ಮುಕ್ತಿ ನಿಶ್ಚಯ ಆಗಿತ್ತು ಅಂತಾರೆ ಶುಕಾಚಾರ್ಯರು. ಪರಿನಿಷ್ಠಿತೋಪಿ ನೈರ್ಗುಣ್ಯೆ, ನೈರ್ಗುಣ್ಯ ಅಂದರೆ ಮುಕ್ತಿ. ಯಾಕೆ? ಗುಣಗಳ ಹಾವಳಿ ಎಲ್ಲಿ ಇರೋದಿಲ್ವೋ ಅದು ನೈರ್ಗುಣ್ಯ. ಗುಣಗಳ ಹಾವಳಿ ಎಲ್ಲಿ ಇರೋದಿಲ್ಲ? ಮುಕ್ತಿಯಲ್ಲಿ ಇರೋಲ್ಲ. ಸತ್ವಗುಣದ, ರಜೋಗುಣದ, ತಮೋಗುಣದ ಬ್ಯಾಡ್ ಎಫೆಕ್ಟ್ಸಲ್ಲಿ ಇರೋದೇ ಇಲ್ಲ. ಅದರಿಂದಾಗಿ ನೈರ್ಗುಣ್ಯ ಅನ್ನೋ ಪದಕ್ಕೇನರ್ಥ? ಮುಕ್ತಿ ಅಂತ ಅರ್ಥ. ಆ ಮುಕ್ತಿಯಲ್ಲಿ ಮುಕ್ತಿ ನಿಶ್ಚಯ ಆಗಿತ್ತು ನನಗೆ. ಆದರೆ ಭಾಗವತವನ್ನು ಕೇಳದೇ ಇರಲಿಕ್ಕಾಗಲಿಲ್ಲ. ಕಾರಣ ಏನು ಅಂದರೆ ಉತ್ತಮ ಶ್ಲೋಕ ಲೀಲೆಯ ಗೃಹೀತ ಚೇತಾಹ. ದೇವರ ಲೀಲೆ ಇದೆ, ನನ್ನ ಮನಸ್ಸನ್ನು ಸೂರೆಗೊಂಡಿತು ಅದು. ಅದರಿಂದ ಓ ರಾಜರ್ಷಿಯೇ, ಪರೀಕ್ಷಿದ್ರಾಜನೇ, ಈ ಕಾರಣದಿಂದಲೇ ಆಖ್ಯಾನಂ ಅಧೀತವಾನ್, ಈ ಭಾಗವತವೆಂಬ ಕಥೆಯನ್ನು ನಾನು ಅಧ್ಯಯನ ಮಾಡಿದೆ. ಅಲ್ಲ, ಪರಿನಿಷ್ಠಿತ ಅನ್ನೋದಕ್ಕೆ ಮುಕ್ತಿ ನಿಶ್ಚಯ ಆದಿಗಿದ ಮೇಲೆ ಅಂತಂದ್ರಿ. ಪರಿನಿಷ್ಠ ಅನ್ನೋದಕ್ಕೆ ಮುಕ್ತಿ ಅಂತ ಎಲ್ಲಿ ಅರ್ಥ ಇದೆ? ಅದಕ್ಕೆ ಮಧ್ವಾಚಾರ್ಯರು ಒಂದು ಕೋಶವನ್ನು ಕೋಟ್ ಮಾಡಿದ್ರು. ಉದರಂ ಸಂಚಯ ಪ್ರೋಕ್ತಃ ಪರಿನಿಷ್ಠಾ ವಿನಿಶ್ಚಯ ಅಂತ. ಉದರ ಅಂದರೆ ಸಂಶಯ, ಪರಿನಿಷ್ಠ ಅಂದರೆ ನಿಶ್ಚಯ. ಇದು ಸಂಸ್ಕೃತದ ಬಹಳ ಗುಟ್ಟಾದ ಎರಡು ನಾಮಗಳು. ಒಂದು ಉದರ, ಇನ್ನೊಂದು ಪರಿನಿಷ್ಠ ಅಂತ. ಹೀಗಾಗಿ ಪರಿನಿಷ್ಠಿತ ಅಂತ. ನನಗೆ ಮುಕ್ತಿ ನಿಶ್ಚಯ ಆದರೂ ಕೂಡ ಭಾಗವತವನ್ನು ಅಧ್ಯಯನ ಮಾಡಿದೆ. ಕಾರಣ ಏನು ಅಂದರೆ ಭಾಗವತದಲ್ಲಿ ಹೇಳುವ ಭಗವಂತನ ಗುಣಗಣಗಳ ಚಿಂತನೆಯಿಂದಾಗಿ ಆನಂದವನ್ನು ಅನುಭವಿಸಲಿಕ್ಕಾಗಿ ನಾನು ಭಾಗವತವನ್ನು ಓದಿದೆ, ಅಧ್ಯಯನ ಮಾಡಿದೆ. ಋಷ್ಯುತ್ತಮ ದೇವತಾಶ್ಚ ಮುಕ್ತೌ ಪರಿನಿಶ್ಚಿತಾಃ ವಿಮುಕ್ತೌ ಪರಿನಿಶ್ಚಿತಾಃ ತಥಾಪ್ಯಧಿಕ ಸೌಖ್ಯಾರ್ಥಂ ಯತಂತೆ ಶುಭಕರ್ಮಸು ವಿಮುಕ್ತಾಸ್ತು ಸ್ವಭಾವೇನ ನಿತ್ಯಂ ಧ್ಯಾನಾದಿ ತತ್ಪರಾಃ ಇತಿ ಗಾರುಡೆ. ಅಂದರೆ ಭಾಗವತ ಅಧ್ಯಯನದ ಮೂಲಕ ನಮಗಾಗೋದೇನು? ಭಗವಂತನ ಗುಣಗಳ ಚಿಂತನ. ಭಗವಂತನ ಗುಣಗಳ ಚಿಂತನವನ್ನು ಒಂದು ಹಂತ ಆದಮೇಲೆ ನಿಲ್ಲಿಸಿಬಿಡಬಹುದು. ನಮ್ಮ ಸ್ಕೂಲಿನ ಪಠ್ಯಪುಸ್ತಕವನ್ನು ಪಾಸಾಗೋ ತನಕ ಓದಿ ಆಮೇಲೆ ಬಿಡುವ ಹಾಗೆ ನಾವು ದೇವರ ಗುಣಗಳನ್ನು ಚಿಂತನೆ ಮಾಡಿ ಮಧ್ಯದಲ್ಲಿ ಬಿಟ್ಟುಬಿಡೋದು. ಹೀಗ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಹಾಗಲ್ಲ ಅದು. ಋಷಿಗಳಲ್ಲಿ ಉತ್ತಮರಾದವರು, ದೇವತೆಗಳು ಖಂಡಿತ ಮುಕ್ತಿಯನ್ನು ಹೊಂದಿಯೇ ಹೊಂದುತ್ತಾರೆ. ಆದರೆ ಪರಮಾತ್ಮನ ಗುಣಗಳನ್ನು ಚಿಂತನೆ ಮಾಡಿದರೆ, ವೇದಾದಿಗಳ ಮೂಲಕ ದೇವರನ್ನು ಚಿಂತನೆ ಮಾಡಿದರೆ ವಿಶೇಷ ಸುಖ. ಅದಕ್ಕಾಗಿ ಶುಭಕರ್ಮವನ್ನು ಅವರು ಮಾಡಿಯೇ ಮಾಡ್ತಾರೆ. ವಿಮುಕ್ತಾಸ್ತು ಸ್ವಭಾವೇನ, ಮುಕ್ತರಾದ ಮೇಲೆ ಧ್ಯಾನ, ದೇವರ ಭಕ್ತಿ ಅನ್ನೋದು ಅವರ ಸ್ವಭಾವ. ಆ ಕಾರಣದಿಂದ ಪರಮಾತ್ಮನ ಗುಣಗಣಗಳ ಚಿಂತನೆಯನ್ನು ಮುಕ್ತಿ ನಿಶ್ಚಯ ಆದಮೇಲೆ ಹೇಗೂ ಮುಕ್ತಿ ಆಯ್ತಲ್ಲ, ಹೇಗೂ ಮುಕ್ತಿ ಆಗತ್ತಲ್ಲ ಅಂತ ಬಿಟ್ಟುಬಿಡೋದಿಲ್ಲ. ಆ ಜಾತಿಗೆ ಶುಕಾಚಾರ್ಯರು ಸೇರಿದ್ದಾರೆ. ಋಷಿಗಳು, ದೇವತೆಗಳು ಎಲ್ಲವೂ ಹೌದು. ಅವರು ದೇವರ ವಿಶೇಷ ಪ್ರೀತಿಗಾಗಿ ಗುಣಗಳನ್ನು ಅನುಸಂಧಾನ ಮಾಡಿದಾಗ ಆಗುವ ಒಳಗಣ ಆನಂದಕ್ಕಾಗಿ ಅವರು ಭಾಗವತವನ್ನು ಅಧ್ಯಯನ ಮಾಡಿದರು. ಅದರಿಂದ ಭಾಗವತವನ್ನು ಚಿಂತನೆ ಮಾಡಿದ್ದು, ಭಾಗವತವನ್ನು ಹೇಳಿದ್ದು ಭಗವದ್ಭಕ್ತರ ಮೇಲಿನ ಕಾರುಣ್ಯದಿಂದ ಅಂತ ಒಪ್ಪಿಕೊಳ್ಳೋಣ. ಆದರೆ ಭಗವಂತನ ಭಕ್ತರ
ಕಾರುಣ್ಯದಿಂದ ಮಾತ್ರ ಭಾಗವತವನ್ನು ಓದಿದ್ರು ಬೇರೆ ಯಾವ ಪ್ರಯೋಜನ ಅವ್ರಿಗಿಲ್ಲ ಅಂತನ್ಬೇಡಿ. ದೇವರ ಮಹಿಮೆಯನ್ನು ಚಿಂತನೆ ಮಾಡಿದಷ್ಟು ಆನಂದೋದ್ರೇಕ ಆಗಿಯೇ ಆಗುತ್ತೆ. ಇದು ಇರುವಂತಹ ವಿಚಾರ. ಅದರಿಂದಾಗಿ ಉತ್ತಮ ಶ್ಲೋಕಲೀಲೆಯ ಗೃಹೀತ ಚೇತಾಹ, ದೇವರ ಗುಣದ ಒಂದು ಚಿಂತನೆಯಿಂದ ನನ್ನ ಮನಸ್ಸು ಆನಂದವಾಯಿತು, ಅದರಿಂದಾಗಿ ನಾನು ಆಖ್ಯಾನವನ್ನು ಅಧ್ಯಯನ ಮಾಡಿದೆ, ಆ ಆನಂದಕ್ಕೆ ಫಲವೂ ಇದೆ ಅಂತ ಆಚಾರ್ಯರು ನಿರೂಪಣೆ ಮಾಡಿದರು. ಅದರಿಂದಾಗಿ ದೇವರ ಗುಣಗಳನ್ನು ಚಿಂತನೆ ಮಾಡೋದು ಒಂದು ಲೆವೆಲ್ಲು, ಅದರಿಂದ ಆಚೆ ಇನ್ನೇನೋ ಇದೆ ಅಂತೆಲ್ಲ ಯೋಚನೆ ಮಾಡಬೇಡಿ ಅಂತ ಅನ್ನಲಿಕ್ಕೆ ಆಚಾರ್ಯರು ಇದನ್ನು ಹೇಳಿದ್ದು. ಮೇಲುನೋಟಕ್ಕೆ ಹಾಗೆ ಕಾಣುತ್ತೆ. ತದಹಂ ತೇ ವಿಧಾಸ್ಯಾಮಿ ಮಹಾಪೂರುಷಿಕೋ ಭವಾನ್ ತತ್ರ ಶ್ರದ್ಧದತಾಮಾಶು ಸ್ಯಾನ್ಮುಕುಂದೇ ಮತಿಸ್ಸತಿ. ತದಹಂ ತೇ ಅಭಿಧಾಸ್ಯಾಮಿ, ನಾನು ನಿನಗೆ ಅದನ್ನು ಹೇಳ್ತೇನೆ. ಯಾಕೆ? ಮಹಾಪೂರುಷಿಕೋ ಭವಾನ್, ನೀನು ಮಹಾಪುರುಷನಿಗೆ ಮೆಚ್ಚುಗೆಯಾದವ. ಮಹಾಪುರುಷ ಅಂದರೆ ನಾರಾಯಣ, ಅವನಿಗೆ ಮೆಚ್ಚುಗೆಯಾದವ ಅಂತಂದರೆ ಮಹಾಪೂರುಷಿಕ, ದೇವರು ಮೆಚ್ಚಿದವನು, ದೇವರು ನಿನ್ನನ್ನು ಮೆಚ್ಚಿದ್ದಾನೆ. ಅದರಿಂದಾಗಿ ಯತ್ರ ಶ್ರದ್ಧದತಾ ಮಾತು ನಿನಗೆ ಹೇಳ್ತಾ ಇದ್ದೇನೆ. ಈ ಭಾಗವತದಲ್ಲಿ ಚಿಂತನೆ ಮಾಡುವವರಿಗೆ ಸ್ಯಾನ್ ಮುಕುಂದೇ ಮತಿಸ್ಸತಿ, ದೇವರಲ್ಲಿ ನಿರ್ಮಲವಾದ ಪ್ರಜ್ಞೆ ಉಂಟಾಗತ್ತೆ. ಏತನ್ನಿರ್ವಿದ್ಯಮಾನಾನಾಂ ಇಚ್ಛತಾಂ ಅಕುತೋ ಭಯಂ ಯೋಗಿನಾ ನೃಪನಿರ್ಣೀತಂ ಹರೇರ್ನಾಮಾನುಕೀರ್ತನಂ. ಇದು ಅಕುತೋ ಭಯಂ ಇಚ್ಛತಾಂ, ಮುಕ್ತಿಯನ್ನು ಬಯಸುವವರಿಗೆ, ಯೋಗಿಗಳಿಗೆ ಪರಮಾತ್ಮನ ನಾಮಕೀರ್ತನೆ ಅಂತನ್ನೋದು ಶ್ರೇಯಸ್ಸಾಧನ ಅಂತ ನಿಶ್ಚಿತವಾಗಿದೆ. ಕಿಂ ಪ್ರಮತ್ತಸ್ಯ ಬಹುಭಿಃ ಪರೋಕ್ಷೈರ್ಹಾಯನೈರ್ಯಃ ಪರಂ ಮುಹೂರ್ತಂ ವಿದಿತಂ ಶ್ರೇಯಸೇ ಘಟತೆ ಯತಃ. ಬಹಳ ಕಾಲ ಕಳೆದು ಏನು ಪ್ರಯೋಜನ? ಒಂದು ಮುಹೂರ್ತ ಕಾಲ ದೇವರನ್ನು ಚಿಂತನೆ ಮಾಡಿದರೂ ಕೂಡ ಮುಕ್ತಿಯಾಗ್ತದೆ. ಅಂತಕಾಲೇತು ಪುರುಷ ಖಟ್ವಾಂಗೋ ನಾಮ ರಾಜರ್ಚಿ ಜ್ಞಾತ್ವೇ ಯತ್ತಾಮಿಹಾಯುಷಃ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. ಖಟ್ವಾಂಗ ಅಂತ ಒಬ್ಬ ರಾಜ. ಈ ಖಟ್ವಾಂಗ ಅನ್ನುವ ದೊರೆಯ ಇನ್ನೊಂದು ಹೆಸರಿದೆ, ದಿಲೀಪ ಅಂತ ಕರೀತಾರೆ ಅವನ್ನ. ಅಲ್ಲಿ ದಿಲೀಪ ಬೇರೆ, ಸೂರ್ಯವಂಶದಲ್ಲಿ ಬರುವ ದಿಲೀಪ ಬೇರೆ, ಈ ದಿಲೀಪ ಬೇರೆ. ಖಟ್ವಾಂಗೋ ನಾಮ ರಾಜರ್ಷಿ, ಖಟ್ವಾಂಗ ಅಂತನ್ನುವ ಒಬ್ಬ ರಾಜ. ಆಯುಷಃ ಇಯತ್ತಾಂ ಜ್ಞಾತ್ವ, ನನ್ನ ಆಯುಷ್ಯ ಇಷ್ಟೇ. ಅವನು ದೇವತೆಗಳನ್ನು ಕೇಳಿದ ಅಂತೆ, ನನ್ನ ಆಯುಷ್ಯ ಎಷ್ಟು ಅಂತ. ಒಂದು ಮುಹೂರ್ತ ಅಂದರು 45 ನಿಮಿಷ. ಕೂಡಲೇ ಎಲ್ಲ ಸಂಘವನ್ನು ತೊರೆದು ಧ್ಯಾನ ಮಾಡಿ ಮುಕ್ತನಾದ. ಅದರಿಂದಾಗಿ ಎಷ್ಟು ಸಮಯ ಉಳಿದಿದೆ ಎನ್ನುವುದು ನೀನು ಬಳಸಿಕೊಳ್ಳೋದ್ರ ಮೇಲಿರೋದೇ ವಿನಃ ಅದು ಇರೋದ್ರ ಮೇಲಲ್ಲ. ಸ್ವರೂಪತಃ ಏನು ಮಾಡೋಲ್ಲ ಅದು. ತವಾಪ್ಯೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ ಉಪಕಲ್ಪಯ ತತ್ಸರ್ವಂ ಯತ್ತಾವತ್ ಸಾಂಪರಾಯಿಕಂ. ತವಾಪಿ ನಿನಗಾದರೋ ಸಪ್ತಾಹಂ ಜೀವಿತಾವಧಿ, 7 ದಿವಸಗಳ ಕಾಲ ಅವಧಿ, ಇವತ್ತು ಸೇರಿಸಿದರೆ 7 ದಿವಸ. ಉಪಕಲ್ಪಯ ತತ್ಸರ್ವಂ ಯತ್ತಾವತ್ ಸಾಂಪರಾಯಿಕಂ, ಅದರಿಂದ ಮುಕ್ತಿಗೆ ಸಾಧನವಾದದ್ದನ್ನು ಬೇಗ ಮಾಡಿಕೋ. ಅಂತಕಾಲೇತು ಪುರುಷ ಆಗತೆ ಗತಸಾಧ್ವತಃ ಛಿಂದ್ಯಾದ ಸಂಗಶಸ್ತ್ರೇಣ ಸ್ಪೃಹಾಂ ದೇಹೇನು ಯೇಚತಂ. ಅಂತಕಾಲ ಬಂದಾಗ ಎಲ್ಲ ಬಯಕೆಗಳನ್ನು ತೊರೆದು
ಎಲ್ಲ ಭಯಗಳಿಂದ ದೂರಾಗಿ. ಸಾಮಾನ್ಯ ಈಗ ವಯಸ್ಸಾಗ್ತಿದ್ದ ಹಾಗೆ ಭಯ ಶುರು ಆಗುತ್ತೆ. ವಯಸ್ಸಾಗ್ತಿದ್ದ ಹಾಗೆ ಭಯ ಶುರು ಆಗಬಾರದು ಅಂತ ಹೇಳ್ತಾರೆ. ವಿಗತ ಸಾಧ್ವಸಃ ಛಿಂದ್ಯಾದತಂಗ ಶಸ್ತ್ರೇಣ, ವೈರಾಗ್ಯ ಅನ್ನುವ ಶಸ್ತ್ರದಿಂದ ದೇಹದಲ್ಲಿ ಬಯಕೆಯನ್ನು ಕಡಿದುಕೊಳ್ಳಬೇಕು. ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅರ್ಥ ಅಲ್ಲ, ದೇಹದ ಮಿತಿಯನ್ನು ತಿಳ್ಕೊಳ್ಬೇಕು. ಸಾವನ್ನು ಸ್ವಾಗತಿಸೋದು ಅಂದ್ರೆ ಏನು? ಯಾವಾಗ ಬೇಕಾದರೂ ಬರಲಿ ಅಂತ ಚಿಂತನೆ ಮಾಡೋದು. ಗೃಹಾತ್ ಪ್ರವ್ರಜಿತೋ ಧೀರ ಪುಣ್ಯತೀರ್ಥ ಜಲಾಪ್ಲುತಃ ಶುಚೌ ವಿವಿಕ್ತ ಆಸೀನೋ ವಿಧಿವತ್ ಕಲ್ಪಿತಾತನೇ. ಮನೆಯಿಂದ ಹೊರಗಡೆ ಹೋಗಿ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿ ಶುಚಿಯಾದ ದೇಶದಲ್ಲಿ ಯಾರೂ ಇಲ್ಲದಲ್ಲಿ ಆಸನ ಮಾಡಿಕೊಂಡು ಕೂತ್ಕೋಬೇಕು. ಅಭ್ಯತೇನ್ ಮನತಾ ಶುದ್ಧಂ ತ್ರಿವೃತ್ ಬ್ರಹ್ಮಾಕ್ಷರಂ ಪರಂ ಮನೋ ಯಚ್ಛೇಜ್ಜಿತಶ್ವಾತಃ ಬ್ರಹ್ಮ ಬೀಜ ಮನುಸ್ಮರನ್. ಮನಸ್ಸಿನಿಂದ ಶುದ್ಧವಾದ ತ್ರಿವೃತ್ ಅ ಉ ಮ ಅಂತನ್ನುವ 3 ಅಕ್ಷರಗಳಿಂದ ಪ್ರತಿಪಾದ್ಯನಾದ, ಎಂದೂ ನಾಶವಿರದ, ಎಲ್ಲರಿಗಿಂತ ಮಿಗಿಲಾದ ನಾರಾಯಣನನ್ನು ಚಿಂತಿಸಲಿಕ್ಕೆ ಮನಸ್ಸು ಮಾಡಬೇಕು. ಮನೋ ಯಚ್ಛೇಜ್ಜಿತಶ್ವಾತಃ, ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ಮುಖ್ಯ ಪ್ರಾಣನನ್ನು ಒಲಿಸಿಕೊಂಡು ಉಸಿರು ಬಿಗಿ ಹಿಡಿದು ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಕಲಿಯಬೇಕು. ಬ್ರಹ್ಮ ಬೀಜ ಮನುಸ್ಮರನ್, ಚಿಂತನೆಯನ್ನು ಮಾಡಬೇಕು. ದೇವರನ್ನು ಚಿಂತನೆ ಮಾಡಬೇಕು. ನಿಯಚ್ಛೇದ್ ವಿಷಯೇಭ್ಯೋಕ್ಷಾನ್ ಮನಸಾ ಬುದ್ಧಿಸಾರಥಿ ಮನಃಕರ್ಮಭಿರಾಕ್ಷಿಪ್ತಂ ಶುಭಾರ್ಥೇ ಧಾರಯೇದ್ಧಿಯಾ. ವಿಷಯೇಭ್ಯ, ವಿಷಯ ಪದಾರ್ಥಗಳಿಂದ ಮನಸ್ಸನ್ನು ಹಿಂದೆ ಸರಿಸಬೇಕು. ಹೇಗೆ? ಬುದ್ಧಿಸಾರಥಿ ಮನಃಕರ್ಮಭಿರಾಕ್ಷಿಪ್ತಂ, ಮನಸ್ಸು ಇಡೀ ಜೀವನ ಮಾಡಿದ ಕರ್ಮಗಳಿಂದ ಅಲ್ಲಿಯೇ ಹೋಗ್ತಾ ಇರುತ್ತೆ, ಅಭ್ಯಾಸ ಅದಕ್ಕೆ. ಅದನ್ನು ಶುಭಾರ್ಥೇ ಧಾರಯೇತ್, ಪವಿತ್ರವಾದ ವಿಷಯ ಭಗವಂತ ಅಲ್ಲಿ ಇಡಬೇಕು. ತತ್ರೈಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತತಾ ಮನೋ ನಿರ್ವಿಚಯಂ ಯುಂಕ್ತ್ವಾ ತತಃ ಕಿಂಚಿನ್ನ ಸಂಸ್ಮರೇತ್. ತತ್ರ ಏಕಾವಯವಂ ಧ್ಯಾಯೇತ್. ಇದು ಸಾವು ಹತ್ತಿರವೇ ಆಗಬೇಕು ಅಂತಿಲ್ಲ, ಈಗಲೂ ಚಿಂತನೆ ಮಾಡ್ತಾ ಇರಬಹುದು. ತತ್ರ ಏಕಾವಯವಂ ಧ್ಯಾಯೇತ್, ಪರಮಾತ್ಮನ ಒಂದು ಅವಯವಗಳನ್ನು ಮಾತ್ರ ಚಿಂತನೆ ಮಾಡಿ. ಕಾಲು ಮಾತ್ರ, ಆಮೇಲೆ ಮೊಣಕಾಲಿನ ತನಕ, ಆಮೇಲೆ ನಾಭಿಯ ತನಕ, ಆಮೇಲೆ ಮುಖದ ತನಕ ಮಾಡಬಹುದು. ಹಾಗೆ ತತ್ರ ಏಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸಾ ಮನೋ ನಿರ್ವಿಚಯಂ ಯುಂಕ್ತ್ವಾ. ಮನಸ್ಸಿಗೆ ಬೇರೆ ವಿಷಯ ಕೊಡಬಾರದು. ತತಃ ಕಿಂಚಿನ್ನ ಸಂಸ್ಮರೇತ್, ದೇವರನ್ನು ಹೊರತುಪಡಿಸಿ ಬೇರೆಯದ್ದನ್ನು ಚಿಂತಿಸಬಾರದು. ಪದಂ ತತ್ಪರಮಂ ವಿಷ್ಣೋ ಮನೋ ಯತ್ರ ಪ್ರಸೀದತಿ. ಆ ಆಗಸದಲ್ಲಿ ಮನಸ್ಸು ನಾರಾಯಣನಲ್ಲಿ ನೆಲೆಗೊಳ್ಳಬೇಕು. ಹೃದಯಾಕಾಶದಲ್ಲಿ ಇರುವ ಭಗವಂತನಲ್ಲಿ ಮನಸ್ಸು ನೆಲೆಗೊಳ್ಳಬೇಕು. ರಜಸ್ತಮೋಭ್ಯಾಂ ಆಕ್ಷಿಪ್ತಂ ವಿಮೂಢಂ ಮನ ಆತ್ಮನಃ ಯಚ್ಛೇದ್ಧಾರಣಯಾ ಧೀರಃ ಹಂತಿಯಾ ತತ್ಕೃತಂ ಮಲಾಂ. ರಜಸ್ತಮೋಭ್ಯಾಂ ಆಕ್ಷಿಪ್ತಂ, ರಜೋಗುಣ ತಮೋಗುಣಗಳು ಆಕ್ರಮಿಸಿರುವ ವಿಮೂಢವಾದ ಮನಸ್ಸನ್ನು ಧಾರಣೆಯಿಂದ ನಿಗ್ರಹಿಸಬೇಕು. ಅದರ ಮನೋಮಲವನ್ನು ಕಳೆದುಕೊಳ್ಳಬೇಕು. ಯಸ್ಯಾಂ ಸಂಧಾರ್ಯಮಾಣಾಯಾಂ
ಯೋಗಿನೋ ಭಕ್ತಿಲಕ್ಷಣ ಆಶು ಸಂಪದ್ಯತೆ ಯೋಗ ಆಶ್ರಯಂ ಭದ್ರಮೀಕ್ಷತಃ ತತ್ರ ಏಕಾವಯವಂ ಧ್ಯಾತ್ವ ಯಸ್ಯಾಂ ಸಂಧಾರ್ಯಮಾಣಾಯಾಮ್. ಧಾರಣ ಅಂತಂದರೆ ತುಂಡು ತುಂಡಾದ ದೇವರ ಚಿಂತನೆ. ನಾವು ಕಣ್ಣು ಮುಚ್ಚಿ ಕೂಡಲೇ ದೇವರು ಮನಃಪಟಲದಲ್ಲಿ ಸುಲಭವಾಗಿ ಮೂಡೋದಿಲ್ಲ. ಜಗತ್ತಿನಲ್ಲಿ ಕಷ್ಟ ಅಂತ ಏನಾದರೂ ಇದ್ದರೆ ಅದು ಧ್ಯಾನ. ಕಾರಣ ಏನು ಅಂದರೆ ನಮಗೆ ಅಭ್ಯಾಸವಾದ ಜಾಗದಲ್ಲಿಯೇ ಮನಸ್ಸು ಹೊರಟು ಹೋಗುತ್ತೆ. ಆದರೆ ದೇವರನ್ನು ಚಿಂತನೆ ಮಾಡುವಾಗ ಅಖಂಡವಾಗಿ ಚಿಂತನೆ ಮಾಡಲಿಕ್ಕೆ ಆಗೋಲ್ಲ. ಆರಂಭದಲ್ಲಿ ಮೊದಲು ದೇವರ ಒಂದು ಮೂರ್ತಿಯನ್ನು ತಂತ್ರಶಾಸ್ತ್ರಾದಿಗಳಲ್ಲಿ ಹೇಳಿದಂತೆ ಚಿಂತನೆ ಮಾಡಲಿಕ್ಕೆ ಅಂತ ಹೋಗ್ತೇವೆ. 4 ಸೆಕೆಂಡು 5 ಸೆಕೆಂಡ್ ಚಿಂತನೆ ಮಾಡಿದೆವು, ಮನಸ್ಸು ಪಕ್ಕ ಬೇರೆ ಕಡೆ ಹಾರತ್ತೆ. ಇದು ಧಾರಣ. ಖಂಡಾಸ್ಮೃತಿ ಧಾರಣಾ ಸ್ಯಾತ್. ತುಂಡು ನೆನಪು ಅನ್ನೋದು ಧಾರಣ. ಅಖಂಡ ಧ್ಯಾನ ಸಂಸ್ಥಿತ, ನಿರಂತರವಾಗಿ ಇದ್ದರೆ ಅದನ್ನು ಧ್ಯಾನ ಅಂತ ಕರೀತಾರೆ. ಅದರಿಂದಾಗಿ ಈ ತುಂಡು ತುಂಡಾದ ಚಿಂತನೆ, ದೇವರಲ್ಲಿ ಭಕ್ತಿ ದೃಢ ಆಗತ್ತೆ. ಹೀಗೆ ಮಾಡ್ತಾ ಇದ್ದಾಗ ದೇವರನ್ನು ನೋಡಲಿಕ್ಕೆ ಬಹಳ ಅನುಕೂಲ ಆಗತ್ತೆ. ಮುಂದೆ ಎದುರುಗಡೆ ನೋಡಲಿಕ್ಕೆ ಆಶ್ರಯಂ ಭದ್ರಮೀಕ್ಷತಃ. ಭದ್ರ ಅಂದರೆ ನಾರಾಯಣ, ಭದ್ರಂ ಹರಿಂ ಅಂತ ಆಚಾರ್ಯರ ಒಂದು ಮಾತು. ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣಾ ಯತ್ರ ತಮ್ಮತ ಯಾದೃಶೀವಾ ಹರೇದಾಚು ಪುರುಷಸ್ಯ ಮನೋಮಲಂ. ಹೀಗೆ ಹೇಳಿದಾಗ ರಾಜ ಕೇಳಿದ, ಯಥಾ ಸಂಧಾರ್ಯತೆ ಬ್ರಹ್ಮನ್, ದೇವರನ್ನು ತುಂಡು ತುಂಡಾಗಿ ನೆನಪಿಸ್ಕೊಳ್ಳೋದು ಅಂತಂದ್ರಿ, ಅದಾದರೂ ಹೇಗೆ? ಧಾರಣ ಯತ್ರ ತಮ್ಮತ, ಧಾರಣ ಮಾಡೋದು ಹೇಗೆ? ಯಾದೃಶೀವಾ ಹರೇದಾಚು, ಯಾವ ರೀತಿಯ ಧ್ಯಾನ ಅನ್ನೋದು ಪುರುಷಸ್ಯ ಮನೋಮಲಂ ಹರೇತ್, ಪರಮಾತ್ಮನ ಮನೋಮಲವನ್ನು ನಾಶ ಮಾಡುತ್ತೆ. ಶ್ರೀ ಶುಕವಾಚ. ಆ ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಶುಕಾಚಾರ್ಯರು ಹೇಳಿದರು, ಜಿತಾತನೋ ಜಿತಶ್ವಾತಃ. ಸರಿ, ಇದು ಏನಿದು? ವಸ್ತುತಃ ಇದು ಒಂದು ಪ್ರಶ್ನೆ ಅಂತ ನಾನು ಹೇಳಿಬಿಟ್ರೆ ಮುಗೀತು. ಹೌದು, ಇದು ಪ್ರಶ್ನೆ. ಯಾಕೆಂದರೆ ಇಲ್ಲಿ ಪ್ರಶ್ನೆಯೇ ಬರಬೇಕು. ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣ ಯತ್ರ ತಮ್ಮತ ಅಂತ. ಆದರೆ ಸಂಸ್ಕೃತ ವ್ಯಾಕರಣದ ಪ್ರಕಾರ ಈ ಅರ್ಥ ಇದಕ್ಕಿಲ್ಲ. ಯಾಕೆ? ಯಥಾ ಅನ್ನೋದು ಅದರಂತೆ ಅಂತ ಹೇಳುವಾಗ ಇಂಗ್ಲೀಷಿನಲ್ಲಿ ಮತ್ತು ಕನ್ನಡದಲ್ಲಿ ಒಂದೇ ಪದ. ಪರಿಚಾಯಕವಾದ ಪದವನ್ನು ಹೇಳಲಿಕ್ಕೆ ಮತ್ತು ಪ್ರಶ್ನೆ ಕೇಳಲಿಕ್ಕೆ ಒಂದೇ ಪದ. ಯಾವ ರಾಮನು ಮೂಲಬಲವನ್ನು ಒಬ್ಬನೇ ಅನಂತ ರೂಪಗಳನ್ನು ತಳೆದು ಸಂಹರಿಸಿದನೋ ಅಂತಹ ರಾಮನಿಗೆ ನಮ್ಮನ್ನು ರಕ್ಷಿಸೋದೆಷ್ಟೊತ್ತು? ಇದು ಎಂತಹ ಅಂತಹ, ಅಲ್ಲಿ ಎಂತಹ ಅನ್ನೋದು ಪ್ರಶ್ನೆ ಅಲ್ಲ. ಆದರೆ ಅದೇ ಪ್ರಶ್ನೆಯಾಗಿಯೂ ಬಳಸ್ತೇವೆ. ಎಂತಹ ರೀತಿಯದು, ಎಂತಹ ದೃಶ್ಯ ಅದು, ಪ್ರಶ್ನೆಯಲ್ಲೂ ಬಳಸ್ತೇವೆ. ಇಂಗ್ಲೀಷಿನಲ್ಲೂ ಅಷ್ಟೇ. ವೆರೆವರ್ ಯು ಗೋ ದೇರ್ ವಿಲ್ ಬಿ ದಿಸ್. ಇದೊಂದು ವಾಕ್ಯ ಪ್ರಯೋಗ. ಇದು ವೆನ್ ಅನ್ನೋದು ಅಥವಾ ವಾಟ್ ಅನ್ನೋದು, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್, ಅದು ಏನಿದೆ ಅದು ಪರಿಚಾಯಕ, ಪ್ರಶ್ನೆ ಅಲ್ಲ.
ಅದೇ ರೀತಿ ಯಥಾ ಅನ್ನೋದು ಪ್ರಶ್ನೆ ಅಲ್ಲ, ಪರಿಚಾಯಕ. ಭಾಗವತ ಏನು ಈ ರೀತಿ ಹೇಳ್ತಾ ಇದೆ, ಇಷ್ಟು ಸಿಲ್ಲಿ ಮಿಸ್ಟೇಕ ಭಾಗವತದಲ್ಲಿ ಇರೋದು ಅಂತ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು ಯಚ್ಛಬ್ದ ಪ್ರಶ್ನೆ ಅಂದರು. ಯಚ್ಛಬ್ದ ಅನ್ನೋದು ಪ್ರಶ್ನೆಯಲ್ಲಿ ಇದೆ. ಲೌಕಿಕ ಸಂಸ್ಕೃತದಲ್ಲಿ ಅದರ ಬಳಕೆ ಬಿಟ್ಟು ಹೋಗಿದೆ. ಆದರೆ ಪ್ರಾಚೀನ ಸಂಸ್ಕೃತದಲ್ಲಿ ಇಂಗ್ಲೀಷು, ಕನ್ನಡ ಮೊದಲಾದವುಗಳಲ್ಲಿರುವಂತೆಯೇ ಪರಿಚಾಯಕವಾದ ಪದ ಅನ್ನೋದು ಪ್ರಶ್ನಾರ್ಥಕವಾಗಿಯೂ ಇದೆ ಅಂತ ಆಚಾರ್ಯರು ಒಂದು ವಿಶಿಷ್ಟ ಅಂಶವನ್ನು ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡಿ. ಕಠೋಪನಿಷತ್ತಿನಲ್ಲಿ ಯತಶ್ಚೋದೇತಿ ಸೂರ್ಯೋಸ್ತಂಜತ್ರ ಚಗಚ್ಚತಿ ಅಂತ ಉಂಟು. ದೇವರು ಯಾವುದರಿಂದ ಹುಟ್ಟುತ್ತಾನೆ, ಯಾವ ತತ್ವದಿಂದಾಗಿ ಅಸ್ತಂಗತನಾಗುತ್ತಾನೆ ಸೂರ್ಯ ಅಂತ ಹೇಳಿ ಅಲ್ಲಿ ಪ್ರಶ್ನೆ ಇರೋದು. ಅದರಿಂದ ಉಪನಿಷತ್ತಿನ ಅಥವಾ ವೇದದ ರೀತಿಯನ್ನು ನೋಡಿದಾಗ ಯಚ್ಛಬ್ದ ಅನ್ನೋದು ಪ್ರಶ್ನಾರ್ಥಕವಾದಲ್ಲಿ ಏನು ತೊಂದರೆ ಇಲ್ಲ. ಯಚ್ಛಬ್ದಸ್ತು ಪರಾಮರಚೆ ಪ್ರಶ್ನಾರ್ಥೇ ವಾಪಿ ಭಣ್ಯತೆ ಅಂದರು. ಯಚ್ಛಬ್ದ ಅನ್ನೋದು ಪರಾಮರ್ಶ ಅಂದರೆ ಪರಿಚಾಯಕ, ಅಲ್ಲಿಯೂ ಇದೆ, ಪ್ರಶ್ನೆ ಅನ್ನುವ ಅರ್ಥದಲ್ಲಿಯೂ ಇದೆ ಅಂತಾರೆ. ಅದರಿಂದಾಗಿ ಲೋಕದಲ್ಲಿ ನಾವೆಲ್ಲ ಏನು ಬಳಸ್ತಾ ಇದ್ದೇವೆ, ತೀರ ವ್ಯಾಕರಣದ ಪ್ರಕಾರ ವಿರುದ್ಧ ಏನಲ್ಲ, ಪ್ರಾಚೀನ ವ್ಯಾಕರಣದ ಪ್ರಕಾರ ವಿರುದ್ಧ ಅಲ್ಲ, ಅರ್ವಾಚೀನ ವ್ಯಾಕರಣದ ಪ್ರಕಾರ ಅದು ವಿರುದ್ಧ. ಜಿತಾತನೋ, ಶುಕಾಚಾರ್ಯರು ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ಜಿತಾತನೋ ಜಿತಶ್ವಾತಃ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇದ್ಧಿಯಾ ಅಂತ. ಜಿತಾತನಃ, ಆ ಪ್ರಶ್ನೆಗೆ ಉತ್ತರ. ಜಿತಾತನಃ ಆಸನ ಜಯ ಮೊದಲಿರಬೇಕು. ಆಸನ ಜಯ ಅಂದರೆ ಒಂದು ಕಡೆ ಕೂತ್ಕೋಬೇಕು ಅಂತ, ಬಹಳ ಕಾಲ ಒಂದು ಕಡೆ ಕೂತ್ಕೊಂಡಿರೋದು ಅಭ್ಯಾಸ ಮಾಡಬೇಕು. ಜಿತಶ್ವಾತಃ ಮುಖ್ಯ ಪ್ರಾಣನನ್ನು ಒಲಿಸಿಕೊಂಡಿರಬೇಕು. ಜಿತಸಂಗ ಮನಸ್ಸಿನ ಬೇರೆ ಬೇರೆ ಆಸೆಗಳನ್ನು ಬಯಕೆಗಳನ್ನು ನಿಗ್ರಹ ಮಾಡಿರಬೇಕು. ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ, ಪರಮಾತ್ಮನ ಸ್ಥೂಲವಾದ ರೂಪದಲ್ಲಿ ಮನಸ್ಸನ್ನು ನಡಬೇಕು. ಇದು ದೈನಂದಿನ ಮಾಡಬೇಕಾದಂತಹ ಕೆಲಸ. ಆ ಸ್ಥೂಲವಾದದ್ದು ಅಂದರೆ ಏನು? ವಿಶೇಷಸ್ತಸ್ಯ ದೇಹೋಯಂ ಸ್ಥವಿಷ್ಟಶ್ಚ ಸ್ಥವೀಯತಾಂ ಯತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್. ತಸ್ಯ, ಆ ಪರಮಾತ್ಮನಿಗೆ, ವಿಶೇಷ ಇಡೀ ಭೂತತ್ವ ಅದು ದೇಹ. ಸ್ಥವಿಷ್ಟಶ್ಚ ಸ್ಥವೀಯತಾಂ, ಎಲ್ಲ ಹಿರಿದಾದ ಪದಾರ್ಥಕ್ಕಿಂತಲೂ ಹಿರಿದಾದ ಭೂತತ್ವ ದೇವರ ದೇಹ. ಯತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್. ಈ ಪರಮಾತ್ಮನಲ್ಲಿ ಈ ಜಗತ್ತು ನೆಲೆಗೊಂಡಿದೆ. ಹಿಂದೆ ಆಗಿ ಹೋದ ವಸ್ತು, ಈಗ ಆಗ್ತಾ ಇರುವಂತಹ ವಸ್ತುಗಳು, ಮುಂದೆ ಸೃಷ್ಟಿಯಾಗುವಂತಹ ವಸ್ತುಗಳು ಎಲ್ಲವೂ ಈ ಜಾಗದಲ್ಲಿಯೇ ಆಗತ್ತೆ, ಈ ಪ್ರಪಂಚದಲ್ಲಿಯೇ ಆಗತ್ತೆ. ಈ ಪ್ರಪಂಚ ಅನ್ನೋದು ದೇವರ ಸ್ಥೂಲ ರೂಪ. ಸ್ಥೂಲ ರೂಪ ಅಂದ್ರೇನು? ದೇವರ ಸನ್ನಿಧಾನ ಪಾತ್ರ ಅಂತ. ಯಾವ ರೀತಿ ಗರ್ಭಗುಡಿಯ ಒಳಗಡೆ ಇರುವ ದೇವರ ಪ್ರತಿಮೆ ದೇವರ ಸನ್ನಿಧಾನ ಪಾತ್ರ, ಅದು ನೋಡಿದ್ರೆ ದೇವರು ನೆನಪಾಗತ್ತೆ ಅಂತ ಅಷ್ಟೇ ಅರ್ಥ. ವಿಗ್ರಹವೇ ದೇವರಲ್ಲ. ನಾವು ಯಾರೂ ಆ ರೀತಿ ಒಪ್ಪೋದೇ ಇಲ್ಲ. ವಿಗ್ರಹದಲ್ಲಿ ಆವಾಹನೆ ಮಾಡಬೇಕು. ಸಾರ್ವಜನಿಕ ಪ್ರದೇಶ ಆದರೆ
ಸೂರ್ಯಮಂಡಲದ ಒಳಗಡೆ ಇರುವ ದೇವರನ್ನು ಚಿಂತನೆ ಮಾಡಬೇಕು. ಈ ಸಾರ್ವಜನಿಕ ಪ್ರದೇಶದಲ್ಲಿ ಎಲ್ಲರೂ ಬಂದು ನಮಸ್ಕಾರ ಮಾಡುವಂತಹ ಪ್ರತಿಮೆಯ ಒಳಗಡೆ ನಿಲ್ಲು ಅಂತ. ಅದೇ ಮನೆಯ ಒಳಗಡೆ ಆದರೆ ಹೃದಯದಲ್ಲಿರುವ ಭಗವಂತನನ್ನು ಪೂಜಿಸಿ ಆಮೇಲೆ ಆ ಭಗವಂತನನ್ನು, ಪೂಜಿತನಾದ ಭಗವಂತನನ್ನು ಮತ್ತೆ ಹೃದಯದ ಒಳಗಡೆ ತೆಕ್ಕೋಬೇಕು. ಇದು ಪೂಜಾಕ್ರಮ. ಅದೇ ರೀತಿ ವಿಶೇಷಸ್ಥಸ್ಯ ದೇಹೋಯಂ, ಇಡೀ ಭೂಮಿ ಬ್ರಹ್ಮಾಂಡ ದೇವರ ಮೂರ್ತಿ. ವಿಶೇಷ ಆಂಡಕೋಶ, ಇಡೀ ಬ್ರಹ್ಮಾಂಡವನ್ನು ವಿಜೇತ ಅಂತ ಕರೆದರು. ಶಿಲಾವತ್ತಸ್ಯ ದೇಹೋಯಂ ಆಂಡಕೋಶಸ್ತು ಸಾವೃತಿ ಅಂದರು ಆಚಾರ್ಯರು. ಈ ಬ್ರಹ್ಮಾಂಡ ಇದರ ಆವರಣಗಳ ಜೊತೆಗೆ ನವ ಆವರಣ ಉಂಟು ಅಂತ ಮಧ್ವ ವಿಜಯದಲ್ಲಿ ನೋಡಿದ್ದೇವೆ. ಸಪ್ತಾವರಣ ಅಂತಲೂ ಹೇಳ್ತಾರೆ ವಿವಕ್ಷಾಭೇದದಿಂದ. ಆಚಾರ್ಯರು ಅದನ್ನು ಹೇಳ್ತಾರೆ. ಸ ನವಾವರಣಾಂಡದರ್ಶಿನೋ ಗೃಹ ಬುದ್ಧ್ಯ ಮಮ ನಿಷ್ಕುತೂಹಲಂ ಇತಿ ಚಿಂತಯತಾ ಮಹಾಧಿಯ ಪದವೀಂ ಬಾಹ್ಯಗತಾಮತೀಯುಷಾ. ಸನವಾವರಣಾಂಡದರ್ಶನ, 9 ಆವರಣಗಳಿಂದ ಕೂಡಿರುವ ಈ ಬ್ರಹ್ಮಾಂಡವನ್ನು ದ್ಯೂತ ನೋಡ್ತಾ ಇದ್ದೇನೆ, ನನಗೆ ಆಶ್ಚರ್ಯವೇ ಆಗೋದಿಲ್ಲ. ಅದೇ ಭಗವಂತನ ರೂಪವನ್ನು ದ್ಯೂತ ನೋಡ್ತಾ ಇರಬೇಕಾದ್ರೂ ಆಶ್ಚರ್ಯ ಆಗುತ್ತೆ. ಸನವಾವರಣಾಂಡ ದರ್ಶಿನಃ ಗೃಹಬುದ್ಧ್ಯ ಮಮ ನಿಷ್ಕುತೂಹಲಂ. ನಮ್ಮ ಮನೆಯಲ್ಲಿ ನಮಗೆ ವಿಪರೀತ ಕುತೂಹಲ ಇರುತ್ತೆ, ಎಲ್ಲೆಲ್ಲೇನೇನಿರುತ್ತೆ ಅಂತ ಗೊತ್ತೇ ಇರುತ್ತೆ. ಅದರಿಂದಾಗಿ ನನಗೆ ಬ್ರಹ್ಮಾಂಡದಲ್ಲಿ ಆಸಕ್ತಿ, ಆಶ್ಚರ್ಯ, ಅದ್ಭುತ ಅಂತೇನೋ ಅನಿಸೋದೇ ಇಲ್ಲ. ಅದೇ ಪರಮಾತ್ಮನ ರೂಪದಲ್ಲಿ ಆಸಕ್ತಿ ಯಾವಾಗಲೂ ಇರುತ್ತೆ, ಯಾವಾಗಲೂ ಅದ್ಭುತ ಅನಿಸುತ್ತೆ, ಯಾವಾಗಲೂ ಆನಂದ ಆಗತ್ತೆ, ಯಾವಾಗಲೂ ಆಸಕ್ತಿ ಇರುತ್ತೆ ಅಂತ ಹೇಳ್ಕೊತಾರೆ. ಅಲ್ಲಿ ನವಾವರಣ ಅಂತ. ಬ್ರಹ್ಮಾಂಡಕ್ಕೆ ಹಲವಾರು ಆವರಣಗಳಿದೆ. ಪ್ರಸಿದ್ಧವಾದದ್ದು ಪಂಚಭೂತಗಳ ಆವರಣ. ಆ 5ರ ಜೊತೆಗೆ ಸತ್ವಗುಣ, ರಜೋಗುಣ, ತಮೋಗುಣ. ಆ ಸತ್ವರಜಸ್ತಮೋ ಗುಣಗಳ ಮೇಲೆ ಅಹಂಕಾರ ತತ್ವ, ಮಹತ್ತತ್ವ 1 ಯೂನಿಟ್ ಅಂದರೆ 9 ಆವರಣ ಆಯಿತು. 9 ಆವರಣದಿಂದ ಕೂಡಿರುವ ಈ ಬ್ರಹ್ಮಾಂಡ ಏನಿದೆ ಅದು ದೇವರ ಪ್ರತಿಮೆ. ಆ ದೇವರ ಪ್ರತಿಮೆ ಏನಿದೆ ಅಲ್ಲಿ ದೇವರ ಬೇರೆ ಬೇರೆ ಕ್ರಿಯೆಗಳು ಹೇಗೆ ಪ್ರತಿಫಲಿತವಾಗತ್ತೆ ಅಂತ ನಾವು ಚಿಂತನೆ ಮಾಡಬೇಕು. ತತ್ತಂತ್ರತ್ವಾನ್ ನ ತತ್ಸ್ತಂಸ್ತ ದುಃಖ ಭೋಗೇನ ತು ಕ್ವಚಿತ್ ಇತಿ ಬ್ರಹ್ಮವೈವರ್ತೆ. ದೇವರಲ್ಲಿ ಈ ಬ್ರಹ್ಮಾಂಡ ಇದೆ, ಈ ಬ್ರಹ್ಮಾಂಡವು ದೇವರ ಪ್ರತಿಮೆ ಅಂತಂದಾಗ ಪ್ರತಿಮೆಯಲ್ಲಿ ಆಗುವ ಕಷ್ಟ ನಷ್ಟಗಳು, ಪರಿಣಾಮ, ಬದಲಾವಣೆ ಇದೆಲ್ಲವೂ ಕೂಡ ದೇವರಿಗಾಗತ್ತಾ ಅಂದರೆ ಆಗೋದಿಲ್ಲ. ದೇವರ ಒಳಗಡೆ ಇದೆ ಹೌದು, ಆದರೆ ದೇವರ ಸುಖ ಪೂರ್ಣವಾಗಿ ಆ ಲೋಕದಲ್ಲಿ ಬರೋಲ್ಲ. ಲೋಕದ ದುಃಖ ದೇವರಿಗೆ ತಟ್ಟೋದೇ ಇಲ್ಲ. ಈ ಎಲ್ಲ ಮಿತಿಗಳನ್ನು ಇಟ್ಟುಕೊಂಡು ದೇವರ ಪ್ರತಿಮೆ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆಂಡಕೋಶೇ ಶರೀರೇಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜ ಪುರುಷೋ ಯೋಸೌ ಭಗವಾನ್ ಧಾರಣಾಶ್ರಯ. ಆಂಡಕೋಶೇ ಶರೀರೆ, ಈ ಬ್ರಹ್ಮಾಂಡ 7 ಆವರಣಗಳಿಂದ ಏನು ಕೂಡಿದೆ, ಆ ಬ್ರಹ್ಮಾಂಡದ ನಡುವೆ ಮಧ್ಯಭಾಗದಲ್ಲಿ ದೇವರು ಏನಿದ್ದಾನೆ ಅವನನ್ನು ಧಾರಣಾಶ್ರಯ ಧ್ಯಾನ ಮಾಡಲಿಕ್ಕೆ ಶುರು ಮಾಡಬೇಕು. ಆಂಡಕೋಚೋ ವಿರಾಟ್ ಪ್ರೋಕ್ತಃ ವಿಶೇಷೇಣ ಪ್ರಕಾಶನಾತ್
ವೈರಾಜಸ್ತದ್ಗತೋ ವಿಷ್ಣು ಅಥವಾ ತರ್ವತೋ ವರಹ ಇತಿ ಭಾಗವತ ತಂತ್ರೆ. ಈ ಬ್ರಹ್ಮಾಂಡದ ನಡುವೆ ದೇವರಿದ್ದಾನೆ. ಆ ದೇವರನ್ನು ಕುರಿತು ವೈರಾಜ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ರು. ಆ ಶಬ್ದಕ್ಕೆ ಎರಡರ್ಥ ಅಂತಾರೆ ಆಚಾರ್ಯರು. ಒಂದು, ಆಂಡಕೋಶೋ ವಿರಾಟ್ ಪ್ರೋಕ್ತಃ, ನಮಗೆ ತೋರುವಂಥದ್ದು, ಅದು ವಿರಾಟ್ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಒಳಗಡೆ ಅವನಿದ್ದಾನೆ, ಅವನು ವೈರಾಜ. ಇದು ಒಂದರ್ಥ. ಇನ್ನೊಂದರ್ಥ ಇದೆ, ಅಥವಾ ತರ್ವತೋವರಹ, ಎಲ್ಲರಿಗಿಂತ ಮಿಗಿಲಾಗಿ ಇದ್ದಾನೆ. ಅದರಿಂದಾಗಿ ಅವನೇನನ್ನಂತ ಕರೀತಾರೆ, ವೈರಾಜ ಅಂತ ಕರೀತಾರೆ. ಈ ಬ್ರಹ್ಮಾಂಡವೆಂಬ ವಿಗ್ರಹದ ಒಳಗಡೆ, ಬ್ರಹ್ಮಾಂಡವೆಂಬ ಹಿರಿದಾದ ಮೈಯ ಒಳಗಡೆ ದೇವರಿದ್ದಾನೆ. ಬ್ರಹ್ಮಾಂಡವೆಂಬ ಪ್ರತಿಮೆಯ ಒಳಗಡೆ ದೇವರಿದ್ದಾನೆ. ಅವನನ್ನು ಚಿಂತನೆ ಮಾಡಬೇಕು. ಯಾಕೆ ಚಿಂತನೆ ಮಾಡಬೇಕು ಅಂದರೆ, ದೈನಂದಿನ ಜೀವನಕ್ಕೆ ಅವನು ಕನೆಕ್ಟೆಡ್. ಅದರಿಂದಾಗಿ ದೈನಂದಿನ ಜೀವನಕ್ಕೆ ಹೇಗೆ ಕನೆಕ್ಟೆಡ್ ಅಂತ ಹೇಳಿ ಪ್ರಾಯ ನಾಳೆ ಗೊತ್ತಾದರೂ ಗೊತ್ತಾದೀತು. ಈಗ ಹೇಳ್ತಾ ಹೋದಾಗ ಸ್ವಲ್ಪ ದೂರ ಅಂತ ಅನಿಸುತ್ತೆ. ದೇವರನ್ನು ಎರಡೂ ರೀತಿಯಾಗಿ ಧ್ಯಾನ ಮಾಡಬೇಕು. ನನ್ನ ಬಿಂಬ ಅಂತಲೂ ಧ್ಯಾನ ಮಾಡಬೇಕು. ಆದರೆ ಇಲ್ಲಿ ಹೇಳ್ತಾ ಇರೋದು ವಿರಾಟ್ ಪುರುಷ ಚಿಂತನ. ಇದು ನಮಗೆ ಕನೆಕ್ಟ್ ಆಗಿದೆ. ಬಿಂಬಧ್ಯಾನ ಆಮೇಲೆ ಮಾಡೋದು, ಮೊದಲು ಇದನ್ನು ಚಿಂತನೆ ಮಾಡಬೇಕು. ಇದು ಬಿಂಬಧ್ಯಾನ ಅಲ್ಲ, ವಿರಾಟ್ ಪುರುಷ ಚಿಂತನ. ಹೇಗೆ? ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರತಾತಳಂ ಮಹಾತಳಂ ವಿಶ್ವಸೃಜಸ್ಸು ಗುಲ್ಫೌ ತಳಾತಳಂ ವೈ ಪುರುಷಸ್ಯ ಜಂಘೆ ಪಾತಾಳಮೇತಸ್ಯ ಹಿ ಪಾದಮೂಲಂ. ಪಾತಾಳ ಅನ್ನೋದು ದೇವರ ಅಂಗಾಲು. ಪಠಂತಿ ಪಾರ್ಷ್ಣಿ ಪ್ರಪದೇ ರತಾತಳಂ, ಮುಂಗಾಲು ಮತ್ತು ಕಣಕಾಲು ಏನಿದೆ ಅದು ರಸಾತಳ. ಆಮೇಲೆ ಮುಂದೆ ಬಂದಾಗ ಏನು ಕೀಲು ಇದೆ ಅದು ಮಹಾತಳ. ದೇವರ ತೊಡೆ ತಳಾತಳ. ಏನಂದರೆ ಹೀಗಂದ್ರೆ ಏನು? ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಅದಕ್ಕೆ ಆಚಾರ್ಯರು ಮಾಡಿದ್ರು, ಪ್ರತಿಮಾಪೇಕ್ಷೆಯ ಅಂಗಾನಿ ಅಂದರು. ನಾವು ಇಲ್ಲಿ ದೇವರನ್ನು ಕ್ಲೀನ್ ಮಾಡಬೇಕಾದ್ರೆ ಆ ದೇವರ ಕಾಲನ್ನು ಕ್ಲೀನ್ ಮಾಡು ಅಂತೇವೆ. ಅಲ್ಲಿ ದೇವರ ಕಾಲು ಅಂದರೆ ದೇವರ ಪ್ರತಿಮೆಯ ಕಾಲಿನ ಸ್ಥಾನದಲ್ಲಿರುವ ಭಾಗ ಅಂತ. ದೇವರ ಕಾಲೇ ಅಲ್ಲ ಅದು. ಹಾಗೆಯೇ ಪಾತಾಳ ಅನ್ನೋ ದೇವರ ಪಾದಮೂಲ ಅಂದರೆ, ಪಾತಾಳ, ಇಡೀ ಪಾತಾಳದಿಂದ ಹಿಡಿದು ಸತ್ಯಲೋಕದವರೆಗೆ ಒಂದು ಪ್ರತಿಮೆಯಂತ ಇದ್ರೆ ಆ ಪ್ರತಿಮೆಯ ಅಂಗಾಲು ಅಂತ ನೀವು ಚಿಂತನೆ ಮಾಡಿದ್ರೆ ಅದು ಪಾತಾಳ. ಸ್ವರೂಪಾಪೇಕ್ಷೆಯ ತಜ್ಜಾನಿ. ದೇವರ ಸ್ವರೂಪವನ್ನು ಹೇಗೆ ಯೋಚನೆ ಮಾಡೋದು ಅಂದರೆ, ದೇವರ ಅಂಗಾಲಿನಿಂದ ಪಾತಾಳ ಹುಟ್ಟಿತು ಅಂತ ಅರ್ಥ. ಇನ್ನು ತದಾಶ್ರಿತಾನಿ, ದೇವರ ಅಂಗಾಲಿನಲ್ಲಿ ಪಾತಾಳ ಇದೆ ಅಂತ. ಮೂರು ರೀತಿಯ ಚಿಂತನೆ. ಒಂದು, ಬ್ರಹ್ಮಾಂಡವನ್ನು ಪುರುಷನ ಆಕಾರದಲ್ಲಿ ಚಿಂತನೆ ಮಾಡಿದಾಗ ಅಂಗಾಲಿನ ಸ್ಥಾನದಲ್ಲಿ ಪಾತಾಳ ಇದೆ, ಇದು ಮೊದಲನೇ ಚಿಂತನೆ. ಪಾತಾಳ ಅನ್ನೋ ದೇವರ ಅಂಗಾಲಿನಿಂದ ಹುಟ್ಟಿದೆ, ಇದು ಎರಡನೇ ತರಹದ ಚಿಂತನೆ. ಮೂರನೇ ತರಹದ ಚಿಂತನೆ ಏನು? ಪಾತಾಳ ಅನ್ನೋ ದೇವರ ಅಂಗಾಲಿನಲ್ಲಿ ಆಶ್ರಿತವಾಗಿದೆ ಅಂತ. ಮೂರನ್ನ ಆನುಕೂಲ್ಯಕ್ಕೆ ಅನುಗುಣವಾಗಿ ಚಿಂತನೆ ಮಾಡಬೇಕು. ಅನುಕೂಲ. ದ್ವೇ ಜಾನುನೀಸು ತಳಂ ವಿಶ್ವಮೂರ್ತೆ ಊರುದ್ವಯಂ ವಿತಳಂ ಚಾತಳಂಚ ಮಹೀತಳಂ ತಜ್ಜಘನಂ ಮಹೀಪತೆ ನಭಸ್ಥಳಂ ನಾಭಿತರೋ ಗೃಣಂತಿ. ದ್ವೇ ಜಾನುನಿ, ದೇವರ ಹಿಮ್ಮಡದಿಂದ ಶುರು ಮಾಡಿ ತೊಡೆಯ ತನಕದ ಹಿಮ್ಮಡ, ಹಿಂದಿನ ಭಾಗ ಏನಿದೆ ಅದು ಸುತಳ.
ತೊಡೆಯ ಮುಂಭಾಗ ಏನಿದೆ, ಒಂದು ವಿತಳ ಇನ್ನೊಂದು ಅತಳ. ಮಹೀತಳಂ ತಜ್ಜಘನಂ ಮಹೀಪತೆ. ಮಹೀತಳ ಅನ್ನೋ ದೇವರ ಸೊಂಟ, ಭೂಮಿ. ನಭಸ್ಥಳಂ ನಾಭಿತರೋ ಗೃಣಂತಿ. ಹೊಕ್ಕಳ ಏನೊಂದು ತೂತು, ಅದು ಯಾವುದು ಅಂದರೆ ಆಕಾಶವನ್ನು ನೋಡಿದಾಗ ಇದು ದೇವರ ಹೊಕ್ಕಳ ಸ್ಥಾನದಲ್ಲಿದೆ ಅಂತ ಚಿಂತನೆ ಮಾಡಬೇಕಂತೆ. ಉರಸ್ಥಳಂ ಜ್ಯೋತಿರನೀಕಂ. ಬೆಳಕಿನ ನೆಲೆ, ನಕ್ಷತ್ರದ ಮತ್ತು ಸೂರ್ಯನ ಚಂದ್ರರ ನೆಲೆ ಏನಿದೆ ಅದು ದೇವರ ಎದೆಭಾಗ ಅಂತ. ಗ್ರೀವಾಮಹರ್ವದನಂ ವೈಜನೋಸ್ಯ. ಮಹರ್ಲೋಕ ಏನಿದೆ ಅದು ಕಂಠದಲ್ಲಿ, ಜನೋಲೋಕ ಏನಿದೆ ಅದು ವದನ. ತಪೋರರಾಟಿಂ ವಿದುರಾದಿಪುಂತಃ ಸತ್ಯಂತು ಚಿರ್ಚಾಣಿತ ಹತ್ರ ಚಿರ್ಷ್ಣಃ. ತಪೋಲೋಕ ಏನಿದೆ ದೇವರ ಹಣೆ, ಸತ್ಯಲೋಕ ಏನಿದೆ ಅದು ದೇವರ ತಲೆ. ಹೀಗೆ ಚಿಂತನೆ ಮಾಡಬೇಕು. ಇಂದ್ರಾದಯೋ ಬಾಹವ ಆಹುರಸ್ಯ. ಇಂದ್ರಾದಿ ದೇವತೆಗಳು ದೇವರ ತೋಳುಗಳಂತೆ ತೋಳಿನಿಂದ ಹುಟ್ಟಿದ್ದಾರೆ. ತೋಳಿನ ಕೆಲಸವಾದ ಪಾಲನೆಯನ್ನು ಅವರು ಮಾಡ್ತಾರೆ. ಇಂದ್ರಾದಯೋ ಬಾಹವ ಆಹುರಸ್ಯ ಕರ್ಣೌ ದಿಶಃ. ದಿಗಭಿಮಾನಿ ದೇವತೆಗಳು ದೇವರ ಕಿವಿಯಿಂದ ಹುಟ್ಟಿದ್ದು, ಅವರು ಅದನ್ನೇ ಉಪಾಸನೆ ಮಾಡ್ತಾರೆ, ಹಾಗೇ ಮುಕ್ತರಾಗ್ತಾರೆ. ದಿಶಶ್ರೋತ್ರಮುಚ್ಚ ಶಬ್ದ ನಾ ಸತ್ಯದಸ್ತ್ರೌ ಪರಮಸ್ಯ ನಾಥೇ. ಅಶ್ವಿದೇವತೆಗಳು, ಒಬ್ಬ ನಾಸತ್ಯ ಇನ್ನೊಬ್ಬ ದಸ್ರ ಅಂತ. ಅವರು ದೇವರ ಮೂಗಿನ ಎರಡು ಹೊಳ್ಳೆಗಳಿಂದ ಹುಟ್ಟಿದ್ದು. ಘ್ರಾಣಂಚ ಗಂಧ ಮುಖಮಗ್ನಿರಿದ್ಧ. ಗಂಧ ಅನ್ನೋದು ದೇವರ ಘ್ರಾಣದಿಂದ ಹುಟ್ಟಿದ್ದು, ದೇವರ ಮೂಗಿನಿಂದ ಗಂಧ ಹುಟ್ಟಿದ್ದು. ಮೂಗಿದೆ ಗಂಧ, ಇದು ಗಂಧ ಇದೆ ಈಗ ನಮಗೆ. ದೇವರ ಮೂಗಿನಿಂದ ಗಂಧ ಹುಟ್ಟಿದ್ದು, ಬಹಳ ವಿಚಿತ್ರ. ದೇವರ ಕಿವಿಯಿಂದ ಶಬ್ದ ಹುಟ್ಟಿದ್ದು ಅಂತ ಹೇಳ್ತಾರೆ. ನಾವು ದೈನಂದಿನ ಜೀವನದಲ್ಲಿ ಅನುಭವಿಸುವ ಪಂಚ ತನ್ಮಾತ್ರೆಗಳು, ಶಬ್ದಸ್ಪರ್ಶ ರೂಪರಸಗಂಧ, ಅದೆಲ್ಲವನ್ನೂ ಹೀಗೆ ಚಿಂತನೆ ಮಾಡಬೇಕು. ಮುಖಮಗ್ನಿರಿದ್ಧ. ಅಗ್ನಿದೇವ ಅನ್ನೋನು ದೇವರ ತೆರೆದ ಬಾಯಿ ಅಂತ ಚಿಂತನೆ ಮಾಡಬೇಕಂತೆ. ದ್ಯೌರಕ್ಷಿಣೀ ಚಕ್ಷುರಭೂತ್ಪತಂಗ ಪಕ್ಷ್ಮಾಣಿ ವಿಷ್ಣೋರಹನಿ ಉಭೇಚ. ದ್ಯೌ ಅಕ್ಷಿಣಿ. ಇನ್ನು ದೇವರ ಕಣ್ಣು, ಆ ದೇವರ ಕಣ್ಣಿನಲ್ಲಿ ಎರಡು ಭಾಗ ಇದೆ. ಒಂದು ಬಿಳಿಯಾದ ಭಾಗ, ಅದ್ಯಾರದು ಅಂದರೆ ಸಾಕ್ಷಾತ್ ಆಕಾಶ. ಅದರ ನಡುವೆ ಇರುವಂತಹ ಕಣ್ಣು ಗುಡ್ಡೆ ತರಹ ಅಂತ ಚಿಂತನೆ ಮಾಡಿದರೆ ಅದು ಸೂರ್ಯ. ಅದನ್ನು ಹೇಳ್ತಾರೆ ಪತಂಗ ಅಂದ್ರು. ಪಕ್ಷ್ಮಾಣಿ ವಿಷ್ಣೋರಹನಿ ಉಭೇಚ. ಹಗಲು ರಾತ್ರಿಗಳು ದೇವರ ಎರಡು ರೆಪ್ಪೆಯಾಟಗಳು ಅಂದ್ರು. ಏನು ನೋಡಿ ಹೇಗೆ ನಿಧಾನವಾಗಿ ನಮಗೆ ಕನೆಕ್ಟ್ ಆಗ್ತಾ ಇದೆ. ಮೊದಲು ಸ್ವಲ್ಪ ದೂರ, ಓ ಪಾತಾಳ, ರಸಾತಳ, ತಳಾತಳ, ಮಹಾತಳ, ಸುತಳ, ತಪೋಲೋಕ, ಜನೋಲೋಕ, ಮಹರ್ಲೋಕ, ಸತ್ಯಲೋಕ. ಇಲ್ಲಿಂದ ನಿಧಾನವಾಗಿ ನಮ್ಮ ದೈನಂದಿನ ಪರಿಸರದಲ್ಲಿ ಇರುವ ಗುಣಗಳು, ಅದು ನಮಗೆ ಹೇಗೆ ಕನೆಕ್ಟೆಡ್. ಆಮೇಲೆ ಪಕ್ಷ್ಮಾಣಿ, ಕಣ್ರೆಪ್ಪೆ ಮುಟುಕಿಸುವುದು. ಹಗಲು ರಾತ್ರಿ ಆಯಿತು ಅಂದರೆ ದೇವರು ಒಂದ್ಸರ್ತಿ ಹಿಂಗಂದ ಅಂತರ್ಥ. ಅದನ್ನೇ ಹೇಳಿದ್ರು. ಪಕ್ಷ್ಮಾಣಿ ವಿಷ್ಣೋರಹನಿ ಉಭೇಚ ತದ್ಭ್ರೂ ವಿಜೃಂಭ ಪರಮೇಷ್ಟಿಧಿಷ್ಣ್ಯಂ ಆಪೋಸ್ಯ ತಾಲೂರದ ಏವ ಜಿಹ್ವಾ ಛಂದಾಂಸ್ಯನಂತಸ್ಯ ಗಿರೋ ಗೃಣಂತಿ ದಂಷ್ಟ್ರಾರ್ಯಮೇಂದೂಡು ಗಣಾದ್ವಿಜಾನಿ. ತದ್ಭ್ರೂ ವಿಜೃಂಭ. ದೇವರ ಕುಡಿಹುಬ್ಬ ಕುಣಿತ ಅನ್ನೋದು ಬ್ರಹ್ಮಲೋಕದ ಸೃಷ್ಟಿಸ್ಥಿತಿಗಳಿಗೆ ಕಾರಣ ಅಂದರು. ಜಲತತ್ವ ಅನ್ನೋದು
ದೇವರ ಕಿರುನಾಲಿಗೆಯಿಂದ ಹುಟ್ಟಿದ್ದು. ಜಗತ್ತಿನ ಸಮಸ್ತ ಜನರು ಅನುಭವಿಸುವ ರಸ ಏನಿದೆ ಅದು ದೇವರ ನಾಲಿಗೆಯಿಂದ ಹುಟ್ಟಿದ್ದು. ಛಂದಾಂಚನಂತಸ್ಯ ಗಿರೋ ಗೃಣಂತಿ ಅಂದರು. ವೇದಗಳೆಲ್ಲ ದೇವರ ಮಾತು ಅಂತ ಚಿಂತಿಸಿ. ದಂಷ್ಟ್ರಾರ್ಯಮೆಂದೂಡುಗಣ ದ್ವಿಜಾನಿ, ದೇವರ ಹಲ್ಲು ಅದರಿಂದ ಹುಟ್ಟಿದ್ದು ಅರಿಯಮ. ದೇವರ ದವಡೆ, ಹಲ್ಲು ಮೊದಲಾದವುಗಳೆಲ್ಲ ನಕ್ಷತ್ರಗಳು. ಹೀಗೆ ಚಿಂತಿಸಿ ಇಂದ್ರು. ಹಾಸೋ ಜನೋನ್ಮಾದ ಕರೀಚ ಮಾಯ ದುರಂತ ತರ್ಗೋ ಯದಪಾಂಗ ಮೋಕ್ಷ. ಜನರು ಅರಿವನ್ನು ಕಳೆದುಕೊಳ್ಳೋದು, ತಪ್ಪು ದಾರಿಯಲ್ಲಿ ಸಾಗೋದು ಅಂತ ನೋಡಿದಾಗ ದೇವರು ನಗುತ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕಂತೆ. ಹಾಸೋ ಜನೋನ್ಮಾದ ಕರೀಚ ಮಾಯ ದುರಂತ ತರ್ಗೋ ಯದಪಾಂಗ ಮೋಕ್ಷ. ನ್ಯಾಚುರಲ್ ಡಿಸಾಸ್ಟರ್ ಆದಾಗ ದೇವರು ಮಗ್ಗಲು ಬದಲಿಸಿದ ಅಂತ ಅಂದುಕೊಳ್ಬೇಕು. ಇಲ್ಲಿ ಆಚಾರ್ಯರು ಒಂದು ತಾತ್ಪರ್ಯವನ್ನು ಬರೀತಾರೆ. ಬಹುರೂಪತ್ವ ದಂಷ್ಟ್ರಾರ್ಯಮೆಂದೂಡುಗುಣ ಇತಿ. ತಂತ್ರಶಾಸ್ತ್ರದಲ್ಲಿ ಬೇರೆ ಬೇರೆ ತರಹದ ದೇವರ ರೂಪಗಳನ್ನು ನಿರೂಪಣೆ ಮಾಡ್ತಾರೆ. ಆ ಎಲ್ಲ ರೂಪಗಳು ದೇವರಿಗಿದೆ. ಚಿಂತನೆ ಮಾಡುವವರು ಚಿಂತಿಸಿದ ರೂಪ ದೇವರಿಂದ ಅಭಿವ್ಯಕ್ತ ಆಗತ್ತೆ, ಅವನ ಸಾಧನೆ ಪಕ್ವ ಆದ ಮೇಲೆ. ಅದರಿಂದಾಗಿದೆ ವಿರೋಧ ಏನಿಲ್ಲ. ಬಹುರೂಪತ್ವಾತ್ ದಂಷ್ಟ್ರಾರ್ಯಮೇಂದ್ವಿತ್ಯಾದಿ ಅಂತರಾಚಾರ್ಯರು. ಇನ್ನೊಂದು ರಹಸ್ಯವನ್ನು ನಮಗೆ ಹೇಳ್ತಾರೆ. ಪ್ರತಿಮಾಪೇಕ್ಷಯಾಂಗಾನಿ ಭೂರಾದೀನಿ ಸ್ವರೂಪತಃ ತದಾಶ್ರಿತಾನಿ ತಜ್ಜಾನಿ ಬಹ್ವಂಗತ್ವಂ ಬಹುತ್ವತಃ ಇತಿ ಬ್ರಹ್ಮತರ್ಕೇ ಅಂದರು. ಇದು ಬ್ರಹ್ಮತರ್ಕದಲ್ಲಿರುವಂತಹ ಮಾತು. ಅದರಿಂದಾಗಿ ದೇವರ ಮಹಿಮೆಗಳನ್ನು ಚಿಂತನೆ ಮಾಡುವಾಗ, ದೇವರ ರೂಪಗಳನ್ನು ಚಿಂತನೆ ಮಾಡುವಾಗ ನೀವು ಹೀಗೆ ಮಾಡಿ. ವ್ರೀಳೋತ್ತರೋಷ್ಟೋ ಧರಯೇವ ಲೋಭ ಧರ್ಮಸ್ತನೋ ಧರ್ಮಪಥಶ್ಚ ಪೃಷ್ಠಃ ಕಸ್ತಸ್ಯ ಮೇಢ್ರಂ ವೃಜಣೌ ಚ ಮಿತ್ರಃ ಕುಕ್ಷಿಸ್ ಸಮುದ್ರಾ ಗಿರಯೋಸ್ಥಿ ಸಂಘಾಃ. ವ್ರೀಳಾ ಉತ್ತರೋಷ್ಟಃ, ಕೆಟ್ಟ ಕೆಲಸ ಮಾಡುವಾಗ ಎಂಥವರಿಗೂ ಇಣುಕುವ ನಾಚಿಕೆ ದೇವರ ಕೆಳತುಟಿಯಿಂದ ಹುಟ್ಟಿದ್ದು. ಅಂದರೆ ವ್ರೀಳಾಭಿಮಾನಿ ದೇವತೆ ಯುಕ್ತಾಯುಕ್ತ ಜ್ಞಾನವನ್ನು ಏನು ನಮಗೆ ಕೊಡ್ತಾನೆ ಅವನು ದೇವರ ಕೆಳತುಟಿಯಿಂದ ಹುಟ್ಟಿದ್ದು. ಅವನು ಅದನ್ನು ಚಿಂತನೆ ಮಾಡ್ತಾನೆ. ನಾವು ಇಡೀ ಜಗತ್ತನ್ನು ನಿಯಂತ್ರಿಸುವ ದೇವರನ್ನು ಚಿಂತನೆ ಮಾಡುವಾಗ ಯಾರಲ್ಲಾದರೂ ನಾಚಿಕೆ ಹುಟ್ಟಿತು ಅಂತಂದರೆ ದೇವರ ಕೆಳತುಟಿ ಆಡಿತು ಅಂತ ಚಿಂತನೆ ಮಾಡಬಹುದು. ಅಧರ ಏವ ಲೋಭ, ಆಮೇಲೆ ಆ ತುಟಿಯ ಆಡುವಿಕೆ ಸಮರ್ಪಕವಾಗಿಲ್ಲದೆ ಹೋದಾಗ ಲೋಭ ಅನ್ನೋದು ಬಂತು. ಧರ್ಮಸ್ತನಃ, ಧರ್ಮ ದೇವರ ಎದೆಯಿಂದ ಬಂದದ್ದು. ಧರ್ಮಾಭಿಮಾನಿ ದೇವತೆ ಯಮಧರ್ಮ ಜಾಂಬವಂತ ಅಂತೇನೆಲ್ಲ ಹೇಳ್ತೇವೆ, ಅವನು ದೇವರ ಎದೆಯಿಂದ ಬಂದದ್ದು. ಇನ್ನು ಕಲಿ ಅಧರ್ಮ ಪಥಃ ಪೃಷ್ಠಾತ್, ಬೆನ್ನಿನಿಂದ ಹುಟ್ಟಿದ್ದು. ಕಸ್ತಸ್ಯ ಮೇಢ್ರಂ, ದೇವರ ಮೇಢ್ರ ಗುಹ್ಯ ಭಾಗದ ಅಭಿಮಾನಿ ದಕ್ಷ ಪ್ರಜಾಪತಿ. ವೃಷಣೌ ಚ ಮಿತ್ರಃ, ದೇವರ ಬೀಜ ಅದರಿಂದ ಹುಟ್ಟಿದ್ದು ಮಿತ್ರ. ದೇವರ ಹೊಟ್ಟೆಯಿಂದ ಸಮುದ್ರ ಹುಟ್ಟಿದ್ದು. ದೇವರ ಮೂಳೆಯಿಂದ ಗಿರಿಗಳು. ನದ್ಯೋಸ್ಯ ನಾಡ್ಯ ಅಥ ತನೂರುಹಾಣಿ ಮಹೀರುಹ ವಿಶ್ವತನೋರ್ನೃಪೇಂದ್ರ. ನದಿಗಳನ್ನು ನೋಡಿದಾಗ ದೇವರ ನಾಡಿಗಳಿವು ಅಂತ ಚಿಂತನೆ ಬರಬೇಕಂತೆ. ಮಹೀರುಹ ವಿಶ್ವತನೋರ್ನೃಪೇಂದ್ರ, ಮರಗಳೆಲ್ಲ ದೇವರ ಮೈ ಮೇಲಿರುವ ರೋಮಗಳು ಅಂತ ಚಿಂತಿಸಬಹುದು. ಅನ್ನಂಚ ವೀರ್ಯಂ, ಎಲ್ಲರೂ ಉಣ್ಣುವಂತಹ ಅನ್ನ ದೇವರ ವೀರ್ಯದಿಂದ ಬಂದದ್ದು. ಗಾಳಿಯೇ ದೇವರ ಉಸಿರು ಅಂತ ಚಿಂತನೆ ಮಾಡಬೇಕು. ಗಾಳಿಯಿಂದ ಉಸಿರಾಡೋದು ನಾವು. ಶ್ವಸಿತಂ ಮಾತರಿಶ್ವ, ಆಮೇಲೆ ನಮಗೆಲ್ಲ
ಮತ್ತು ವಸ್ತುಗಳಿಗೆ ಆಗುವಂತಹ ವಯಸ್ಸು ದೇವರ ನಡೆ ಅಂತ ಚಿಂತನೆ ಮಾಡಬೇಕಂತೆ. ನಮಗೆ ವಯಸ್ಸಾಗ್ತಾ ಇದೆ ಅಂದರೆ ದೇವರು ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಕರ್ಮ ಗುಣ ಪ್ರವಾಹ, ಸತ್ವರಜಸ್ತಮೋ ಗುಣಗಳ ಏರಿಳಿತಗಳು ಏನಿದೆ ಅದು ದೇವರ ಕೆಲಸ. ಈಶಸ್ಯ ಕೇಚಾನ್ ವಿದುರಂಬುವಾಹಾನ್ ವಾಸಸ್ತು ಸಂಧೇ ಕುರುವರ್ಯ ಭೂಮ್ನಃ. ಇನ್ನು ಮೋಡಗಳು ದೇವರ ಕೂದಲುಗಳಿದ್ದ ಹಾಗೆ ಬೆಳಗಿನ ಮತ್ತು ಸಂಜೆಯ ಕಾಲ ಏನಿದೆ ಅದು ಸಂಜೆ, ಅದು ದೇವರ ಬಟ್ಟೆ ಅಂತ ಚಿಂತನೆ ಮಾಡಬೇಕು. ಅವ್ಯಕ್ತಮಾಹು ಹೃದಯ ಮನಶ್ಚ, ಅರ್ಥವೇ ಆಗದ ಸಂಗತಿ ದೇವರ ಹೃದಯದಂತೆ ಅಂತ ಚಿಂತನೆ ಮಾಡಬೇಕು. ಮನಶ್ಚ ಸಚಂದ್ರ ಮಾಸ್ತರವ ವಿಕಾರ ಕೋಚಃ, ಎಲ್ಲ ವಿಕಾರಕ್ಕೆ ನೆಲೆಮನೆಯಾದ ಮನಸ್ಸು, ದೇವರ ಮನಸ್ಸು ಯಾವುದು ಅಂದರೆ ಚಂದ್ರ ಅಂತ, ಅಂದರೆ ಮನಸ್ಸಿನಿಂದ ಚಂದ್ರ ಹುಟ್ಟಿದ. ವಿಜ್ಞಾನ ಶಕ್ತಿಂ ಮತಿಮಾಮನಂತಿ ಸರ್ವಾತ್ಮನೋಂತಃಕರಣಂ ಗಿರಿತ್ರಃ ಅಶ್ವಾಶ್ವತರ್ಯುಷ್ಟ್ರ ಗಜಾನಖಾನಿ ಸರ್ವೇ ಮೃಗಾ ಪಶವಶ್ರೋಣಿದೇಚೆ. ದೇವರ ವಿಜ್ಞಾನ ಶಕ್ತಿ ಏನಿದೆ, ಜಗತ್ತಿನಲ್ಲಿ ಬೇರೆ ಬೇರೆ ಜನರಲ್ಲಿ ಹೊಳೆಯುವಂತಹ ಪ್ರಜ್ಞೆ, ಅದು ದೇವರ ವಿಜ್ಞಾನ ಶಕ್ತಿ, ಅದಕ್ಕೆ ಮೂಲ. ಗಿರೀಶ ಏನಿದ್ದಾನೆ ಅವನು ಅಂತಃಕರಣ. ಕುದುರೆ, ಹೇಸರಗತ್ತೆ, ಒಂಟೆ, ಆನೆ ಇವುಗಳೆಲ್ಲ ದೇವರ ಉಗುರಿನ ಸ್ಥಾನದಲ್ಲಿವೆ ಅಂತ ಚಿಂತನೆ ಮಾಡಬೇಕು. ಎಲ್ಲ ಪಶುಗಳು ಕೂಡ ದೇವರ ಸೊಂಟದಿಂದ ಬಂದದ್ದು ಅಂತ. ವಚಾಂಸಿ ತದ್ವ್ಯಾಹರಣಂ ವಿಚಿತ್ರಂ ಮನುರ್ಮನೀಷಾ ಮನುಜೋ ನಿವಾತಃ ಗಂಧರ್ವ ವಿದ್ಯಾಧರಚಾರಣಾಪ್ಸರಸ್ವರ ಸ್ಮೃತಿ ಶಸುರಾನೀಕ ವೀರ್ಯ. ಇನ್ನು ಗಂಧರ್ವರು, ವಿದ್ಯಾಧರರು, ಚಾರಣರು, ಅಪ್ಸರೆಯರು ಇವರೆಲ್ಲರ ಏನು ನಡೆಯಿದೆ ಅದು ದೇವರ ವಿಲಾಸ ಅಂತ ಚಿಂತನೆ ಮಾಡಬೇಕು. ಇನ್ನು ಅದ್ಭುತವಾದ ಮಾತೇನಿದೆ ಅದು ದೇವರು ನುಡಿದದ್ದು ಅಂತ ಚಿಂತನೆ ಮಾಡಬೇಕು. ಇದು ಒಂದು ಚಿಂತನೆ ಆಯಿತು. ಸಮಾಜ ಪುರುಷನನ್ನು ಚಿಂತನೆ ಮಾಡೋದು. ಬ್ರಹ್ಮಾನ ನಕ್ಷತ್ರ ಭುಜೋ ಮಹಾತ್ಮ ವಿಡೂರು ರಂಘ್ರಿಶ್ರಿತ ಕೃಷ್ಣವರ್ಣ ಸಾಹಾಸ್ವದಾ ವೀರ್ಯ ಗುಣೋಪಪನ್ನ ಹವ್ಯಾತ್ಮಕ ಕರ್ಮ ವಿತಾನ ಯೋಗ. ಜ್ಞಾನಿಗಳೇ ದೇವರ ಮೋರೆ, ಸರಿಯಾಗಿ ಪಾಲಿಸುವ ಕ್ಷತ್ರಿಯರೇ ದೇವರ ತೋಳು, ಸಮಾಜವನ್ನು ಮುನ್ನಡೆಸುವ ಆರ್ಥಿಕ ಸ್ತಂಭವಾಗಿರುವ ಮೂರನೆಯ ಮಕ್ಕಳು ದೇವರು, ಅವರು ದೇವರ ತೊಡೆ ಇದ್ದ ಹಾಗೆ. ಇನ್ನು ದೇವರ ನಾಲ್ಕನೆಯ ಮಕ್ಕಳು ದೇವರ ಕಾಲಿನಿಂದ ಹುಟ್ಟಿದ್ದು, ಆ ಕಾಲಿನ ಕೆಲಸವನ್ನು ಮಾಡುತ್ತಾರೆ. ಇನ್ನು ಸಮಗ್ರ ಕರ್ಮವಿತಾನ ಯೋಗ, ಯಜ್ಞ ಮೊದಲಾದವುಗಳು ದೇವರ ಕ್ರಿಯೆ. ಯಾನತಾವೀಶ್ವರ ವಿಗ್ರಹಸ್ಯ ಯಸ್ಸನ್ನಿವೇಚ ಕಥಿತೋ ಮಯಾತೆ ಸಂಧಾರ್ಯತೆಸ್ಮಿನ್ ವಪುಷಿ ಸ್ಥವಿಷ್ಠೆ ಮನಸ್ವ ಬುದ್ಧ್ಯಾನಯತೋಸ್ತಿ ಕಿಂಚತ್. ಇದು ಬ್ರಹ್ಮಾಂಡವನ್ನು ದೇವರ ವಿಗ್ರಹ ಅಂತ ಚಿಂತನೆ ಮಾಡಿದಾಗ, ಸಮಾಜ ಅನ್ನೋದು ದೇವರ ಪ್ರತಿಮೆ ಅಂತ ಚಿಂತನೆ ಮಾಡಿದಾಗ, ಎರಡು ರೀತಿ ಚಿಂತನೆ ಮಾಡಿದಾಗ ಈ ರೀತಿ ತೋರುತ್ತೆ. ಹೀಗೆ ಚಿಂತನೆ ಮಾಡಿದಾಗ ಗೊತ್ತಾಗತ್ತೆ. ಅದರಿಂದ ದೇವತೆಗಳಿಗೆ ಬಹಳ ರೂಪ ಇದೆ. ಅದರಿಂದ ಈ ದೇವರಲ್ಲಿ ಗಾಢವಾಗಿ ಈ ಧ್ಯಾನ ಕ್ರಮವನ್ನು ಮಾಡಬೇಕು. ಇದು ದೈನಂದಿನ ಜೀವನದಲ್ಲಿಯೂ ಇದು ತೋರುತ್ತೆ ಎನ್ನುವಲ್ಲಿಗೆ ಭಾಗವತೆ ದ್ವಿತೀಯ ಸ್ಕಂಧೆ ಪ್ರಥಮೋಧ್ಯಾಯ. ಇನ್ನು ನಾಳೆ 3ನೇ ಅಧ್ಯಾಯ ಶುರುವಾಗುತ್ತೆ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಹ.